ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ನಿಶ್ಚಯ ಇರಬೇಕು ಅಂತ. ಯಾರ ಮೇಲೆ? ಬಾಬನ ಮೇಲೆ. ಬಾಬಾರ ಬಾಬಾರ ಮೇಲೆ, ಆತ್ಮದ ಮೇಲೆ, ನಾಟಕದ ಮೇಲೆ ಮತ್ತು ಪರಿವಾರದ ಮೇಲೆ. ಇಷ್ಟು ದಿನದವರೆಗೆ ಬಾಬನ ಮೇಲೆ ನಿಶ್ಚಯ ಹೇಗೆ ಅಂತ ಬಿಟ್ಟು ಬಾಬಾ ಹೇಳಿದ್ರು. ಈಗ ಬಾಬಾ ಹೇಳ್ತಿದ್ದಾರೆ ಸ್ವ ಮೇಲೆ ನಿಶ್ಚಯ. ಯಾರ ಮೇಲೆ ನಿಶ್ಚಯ ಅಂತೆ? ಸ್ವ. ಆತ್ಮದ ಮೇಲೆ ನಿಶ್ಚಯ ಯಾವುದರ ಆಧಾರದ ಮೇಲೆ ಸಿಗ್ತದೆ? ಯಾವುದರ ಆಧಾರದ ಮೇಲೆ ಸಿಗ್ತದೆ? ನೀವು ಯಾರು? ಆತ್ಮ. ಆತ್ಮಗಳು ಅಲ್ವಾ? ನಿಮ್ಮ ಮೇಲೆ ನಿಶ್ಚಯ ಯಾವಾಗ ಸಿಗ್ತದೆ? ಜ್ಞಾನದ ಆಧಾರದ ಮೇಲೆ. ಬಾಬಾ ಜ್ಞಾನ ಕೊಟ್ಟಿದ್ದ ಆಧಾರದ ಮೇಲೆ. ಜ್ಞಾನ ಕೇಳ್ಬಿಟ್ರೆ ನಿಮ್ಗೆ ನಿಶ್ಚಯ ಬಂದ್ಬಿಡತ್ತಾ? ನಿಶ್ಚಯ ಅಲ್ಲ, ಹಾ, ನನ್ನ ಆತ್ಮ ಅನ್ನೋ ಜ್ಞಾನ ಸಿಕ್ಕತ್ತೆ. ಅಲ್ಲ. ಆತ್ಮದ ಜ್ಞಾನ ಬಾಬಾ ಹೇಳ್ತಾರೆ ಪ್ರಪಂಚದ ಜನರಿಗೂ ಕೂಡ ಇದೆ ಅಲ್ವಾ? ಪುಣ್ಯಾತ್ಮ ಅಂತ ಹೇಳ್ತಾರೆ, ಪಾಪಾತ್ಮ ಅಂತ ಹೇಳ್ತಾರೆ ಅಲ್ವಾ? ಅಲ್ಲೂ ಕೂಡ ಸ್ವಲ್ಪ ಆತ್ಮದ ಜ್ಞಾನ ಇದೆ. ಆದರೆ ನಮಗೆ ನಿಶ್ಚಯ ಬರುದು ಯಾವಾಗ? ಆತ್ಮನಿಗೆ ನಿಶ್ಚಯ ಬರುದು ಯಾವಾಗ? ಅದು ಈ ಮುರಳಿಯ ಆಧಾರದಲ್ಲಿ. ಯಾರಾದ್ರು ಹೇಳ್ತೀರಾ? ಸ್ವಯಂ बाप ने मुझे कितना सम्मान दिए. ಬಾಬಾ ನಮ್ಗೆ ಏನ್ ಕೊಟ್ಟಿದ್ದಾರೆ? ಸ್ವಮಾನಗಳು. ಹಾ, ಸ್ವಮಾನ ಅಂತಂದ್ರೆ ಏನು? ಸ್ವಮಾನ ಸ್ವ ಯಾರು? ಸ್ವ ಅಂದ್ರ ಆತ್ಮ. ಆತ್ಮ. ಮಾನ ಅಂತಂದ್ರೆ ಏನು? ಮಾನ ಅಂದ್ರೆ ಏನು? ಆತ್ಮಕ್ಕೆ ಬೇಕಾಗಿದ್ದು ಮಾನ ಅಂದ್ರೆ ಗೌರವ. ಮಾನ ಅಂದ್ರೆ ಏನು? ಗೌರವ. ಗೌರವ ಯಾವಾಗ ಸಿಗ್ತದೆ? ಗೌರವ ಯಾವಾಗ ಸಿಗ್ತದೆ? ಯಾವ್ದರ ಆಧಾರದ ಮೇಲೆ ಸಿಗ್ತದೆ? ಇವಾಗ ಲೌಕಿಕದಲ್ಲಿ ಉದಾಹರಣೆ, ಶ್ರೀಮತದ ಮೇಲೆ ಗೌರವ ಸಿಗ್ತದೆ. ಶ್ರೀಮತದ ಆಧಾರದ ಮೇಲೆ. ಲೌಕಿಕದಲ್ಲಿ ಗೌರವ ಯಾವ್ದ ಆಧಾರದ ಮೇಲೆ ಸಿಗ್ತದೆ? ಸ್ಥೂಲ ರೂಪದಲ್ಲಿ ಅದು ವಿದ್ಯೆಯ ಮೇಲೆ. ಏನ್ ಓದಿರ್ತಾರೋ ಓದಿ ವಿದ್ಯೆ ಅವ್ರಿಗೆ. ಅಂದ್ರೆ ಅಲ್ಲಿ ಅಂತಸ್ತು, ಅಧಿಕಾರ. ಲೌಕಿಕದಲ್ಲಿ ಅಂತಸ್ತು, ಅಧಿಕಾರ ಇದ್ರ ಮೇಲೆ. ಅಂದ್ರೆ ಅವರು ತಮ್ಮನ್ನ ತಾವು ಶರೀರ ಅಂತ ತಿಳ್ಕೊಂಡಿರ್ತಾರೆ, ಹೌದಾ? ಅವರಿಗೆ ಗೌರವ ಸಿಗೋದು ಯಾವುದರ ಮೇಲೆ? ಅವಾಗ ಅವ್ರ ಶರೀರ ಸುಂದರವಾಗಿದೆ, ಅವಾಗ ಏನ್ ಸಿಗ್ತದೆ? ಅದರ ಆಧಾರದಿಂದ ಅವ್ರಿಗೇನ್ ಸಿಗ್ತದೆ? ಗೌರವ. ಗೌರವ ಸಿಗ್ತದೆ. ಅವರು ಶ್ರೀಮಂತರು, ಅದರ ಕಾರಣದಿಂದ ಅವ್ರಿಗೆ ಏನ್ ಸಿಗ್ತದೆ? ಗೌರವ. ವಯಸ್ಸು ಜಾಸ್ತಿ ಆಗಿದೆ ಶರೀರಕ್ಕೆ, ಅವಾಗ ಏನ್ ಸಿಗ್ತದೆ? ಗೌರವ. ಗೌರವ. ಓಕೆ. ಅವರು ಧರ್ಮದಲ್ಲಿ ಅಂದ್ರೆ ಬ್ರಾಹ್ಮಣರು ಅಂತ ತಿಳ್ಕೊಳ್ಳಿ, ಅದರ ಆಧಾರದಲ್ಲಿ ಅವ್ರಿಗೆ ಏನ್ ಸಿಗ್ತದೆ? ಗೌರವ ಸಿಗುತ್ತೆ. ಗೌರವ. ನೆಕ್ಸ್ಟ್ ಪೋಸ್ಟ್. ಆ ಪೋಸ್ಟು ಅಧಿಕಾರ. ಇವಾಗ ಒಂದು ಗ್ರಾಮ ಪಂಚಾಯತಿ ಮೆಂಬರಿಗೂ, MLAಗೂ, MP ಗೂ, ಮಿನಿಸ್ಟ್ರಿಗೂ, ಚೀಫ್ ಮಿನಿಸ್ಟ್ರಿಗೂ, ಪ್ರೈಮ್ ಮಿನಿಸ್ಟ್ರಿಗೂ ಗೌರವ ಒಂದೇ ರೀತಿನೂ ಬೇರೆ ಬೇರೆನಾ? ಬೇರೆ ಬೇರೆ ಇರುತ್ತೆ. ಅವರವರ ಪೋಸ್ಟಿಗೆ ತಕ್ಕ ಹಾಗೆ ಆ ಗೌರವ ಏನಾಗ್ತಾ ಹೋಗ್ತದೆ? ಹೆಚ್ಚುತ್ತಾ ಹೋಗುತ್ತೆ. ಸರಿ. ಸಂಬಳನೂ ಎಲ್ಲರಿಗೂ ಒಂದೇ ರೀತಿನ ಬೇರೆ ಬೇರೆನಾ? ಬೇರೆ ಬೇರೆ. ಓಕೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ವಿಶ್ವಾಸ ಯಾವಾಗ ಬರ್ತದೆ? ನಿಶ್ಚಯ ಲೌಕಿಕದಲ್ಲಿ ಯಾವಾಗ ಬರ್ತದೆ? ಗೌರವ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಒಂದು ಕಂಪ್ನಿಲಿ ಕೆಲಸಕ್ಕೆ ಜಾಯಿನ್ ಆಗಿರ್ತೀರಾ, ಹೌದಾ? ಲೇಬರ್ ಆಗ್ಬಿಟ್ಟು ಜಾಯಿನ್ ಆಗ್ತೀರಾ, ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ, ಸೂಪರ್ವೈಸರ್ ಆಗ್ಬಿಟ್ಟು ನಿಮ್ಗೆ ಏನು ಕೊಡ್ತಾರೆ? ಪ್ರಮೋಷನ್ ಕೊಡ್ತಾರೆ. ಅವಾಗ ಆ ಕೆಲಸವನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡಬೇಕು, ಅವಾಗ ನಿಮ್ಗೆ ಸಂಬಳ ಜಾಸ್ತಿ ಸಿಗ್ತದೆ. ಅದಾದ್ಮೇಲೆ ಇನ್ನೂ ನಿಮ್ಗೆ ಏನಾಗ್ತದೆ? ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಏನ್ ಸಿಗ್ತದೆ? ಪ್ರಮೋಷನ್. ಆ ಪೋಸ್ಟ್ ಚೇಂಜ್ ಆಯ್ತೋ ಇಲ್ವೋ? ಆಯ್ತು. ಗೌರವ ಚೇಂಜ್ ಆಯ್ತೋ ಇಲ್ವೋ? ಆಯ್ತು. ಸಂಬಳ ಜಾಸ್ತಿ ಆಯ್ತೋ ಇಲ್ವೋ?
ಆಯ್ತು ಫಲ ಜಾಸ್ತಿ ಆಯ್ತೋ ಇಲ್ವೋ? ಆಯ್ತು. ಅದರಿಂದ ನಿಮ್ಮ ಜೀವನದ ರಥ ಅಥವಾ ಜೀವನದ ಶೈಲಿ ಚೇಂಜ್ ಆಯ್ತೋ ಆಗಲ್ವೋ? ಚೇಂಜ್ ಆಗುತ್ತೆ. ಹಣ ಜಾಸ್ತಿ ಆಗ್ತಾ ಹೋದಾಗ ಮೊದಲು BTS ಬಸ್ಸಲ್ಲಿ ಹೋಗ್ತಾ ಇರ್ತೀರ ಅಲ್ವಾ, ಲೇಬರ್ ಇದ್ದಾಗ. ಸೂಪರ್ವೈಸರ್ ಇದ್ದಾಗ ಏನ್ ಮಾಡ್ತೀರಿ? ಕಾರಲ್ಲಿ. 2 ವೀಲರ್ ಅಲ್ಲಿ ಹೋಗ್ತೀರಿ ಅಲ್ವಾ. ಹ್ಮ್ ಮ್ಯಾನೇಜರ್ ಲೆವೆಲ್ ಹೋದಾಗ ಏನ್ ಮಾಡ್ತೀರಾ? ಕಾರಲ್ಲಿ ಹೋಗ್ತೀರಾ. ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದಾಗ ಏನಾಗ್ತದೆ? ಕಾರಿಗೊಬ್ಬ ಡ್ರೈವರ್ ಇರ್ತಾರೆ. ಅಂದ್ರೆ ಅಷ್ಟು ಹಣ ನಿಮ್ಮ ಹತ್ರ ಇರುತ್ತೆ. ಇರುತ್ತೆ. ಆವಾಗ ನಿಮ್ಮ ಜೀವನದ ಗುಣಮಟ್ಟ ಏನಾಗ್ತದೆ? ಜಾಸ್ತಿ ಆಗ್ತದೆ. ಹೆಚ್ಚುತ್ತದೆ ಜಾಸ್ತಿ. ನೀವು ಎಷ್ಟು ಹಾಗಂತ ನೀವು ಮಾಡೋದು ಕೆಲಸ 8 ಗಂಟೆನೆ ತಾನೆ. ಹ್ಮ್ ಆ ಸಮಯ ಅಂತೂ ಜಾಸ್ತಿ ಆಗೋದಿಲ್ವಲ್ಲ. ಇಲ್ಲ. ಸಂಬಳ ಸಿಗೋದು 1 ತಿಂಗಳಿಗೆ ಒಂದ್ಸಲ ತಾನೆ. ಮ್ಯಾನೇಜರಿಗೆ 1 ತಿಂಗಳಿಗೆ ಒಂದ್ಸಲ ಸಿಗ್ತದೆ, ಲೇಬರಿಗೆ 15 ದಿನಕ್ಕೆ ಒಂದ್ಸಲ ಸಿಗ್ತದೆ ಅಲ್ಲ. ಎಲ್ಲರಿಗೂ ಸಿಗೋದು ಯಾವಾಗ? ತಿಂಗಳಿಗೆ ಒಂದ್ಸಲನೆ. ಆದ್ರೆ ಅವರು ಮಾಡುವಂತ ಕಾಯಕ ಕರ್ಮ ಕೆಲಸಕ್ಕೆ ತಕ್ಕಾಗಿ ಅವರಿಗೆ ಪ್ರತಿಫಲನ ಸಿಗ್ತಾ ಇದ್ದಾಗ, ಅದು ಹೆಚ್ಚಿಗೆ ಆಗ್ತಾ ಹೋದಾಗ ಅವಾಗ ಅವ್ರ ಮೇಲೆ ಅವ್ರಿಗೇನು ಬರ್ತದೆ? ಗೌರವ. ನಿಶ್ಚಯ ಹೇಳುವಂಥದ್ದು ಬರ್ತಾ ಆಗ್ತದೆ. ಹೌದು, ನಾನು ಇದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು ಅಲ್ವಾ. ಹೊಸದಾಗಿ ಯಾವುದೋ ಒಂದು ಪೋಸ್ಟಿಗೆ ಹೋದಾಗ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ ಅಂತ ಏನ್ ಬರ್ತದೆ ಅವರಿಗೆ? ಡೌಟ್ ಬರ್ತದೆ ಅಲ್ವಾ. ಆಮೇಲೆ ಅದನ್ನು ಮಾಡ್ತಾ ಹೋದಾಗ ಅದರ ಅನುಭವ ಆದಾಗ ಎಸ್ ಐ ಕ್ಯಾನ್, ನಾನು ಇದನ್ನೇನ್ ಮಾಡ್ಬೋದು? ಮಾಡಬಹುದು ಅಂತ ಅವರಿಗೆ ನಂಬಿಕೆ, ವಿಶ್ವಾಸ, ನಿಶ್ಚಯ, ಅದರ ಜೊತೆಗೆ ಸರಿಯಾದ ಸಂಬಳನೂ ಕೂಡ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗ್ತದೆ. ಓಕೆ, ಈಗ ಪ್ರತಿಯೊಂದು ವ್ಯಕ್ತಿ ಮಾನವನ್ನ, ಗೌರವವನ್ನ, ಸಂಬಳವನ್ನ, ಕರ್ಮದ ಫಲವನ್ನ ಯಾವಾಗಲೂ ಹೆಚ್ಚಿಗೆ ತಗೊಳ್ಳಿಕ್ಕೆ ಇಷ್ಟಪಡ್ತಾನೋ ಕಡಿಮೆ ತಗೊಳ್ಳಿಕ್ಕೆ ಇಷ್ಟಪಡ್ತಾನೋ? ಹೆಚ್ಚಿಗೆ ತಗೊಳಕ್ಕೆ ಇಷ್ಟಪಡ್ತಾರೆ. ಹೌದಾ? ಹಾಗಿದ್ರೆ ಇಲ್ಲಿ ಆಧ್ಯಾತ್ಮಿಕತೆಗೆ ಬರೋಣ. ಇವಾಗ ಆತ್ಮದ ಮಾನ ಜಾಸ್ತಿ ಆಗೋದು ಯಾವಾಗ? ಆತ್ಮ, ಇಲ್ಲಿ ಸ್ವ ಅಂತಂದ್ರೆ ಯಾರು? ಆತ್ಮ. ಆತ್ಮದ ಮಾನ ಜಾಸ್ತಿ ಆಗೋದು ಯಾವಾಗ? ಸ್ವಮಾನದಲ್ಲಿ ಇದ್ದಾಗ. ಏನದು ಸ್ವಮಾನ? ನಮ್ಗೇನೆಲ್ಲ ಹೆಸರು ಕೀರ್ತಿಗಳು ಇರ್ತಾವ ಅದ್ರ ಮೇಲೆ. ಈಗ ಕೇಳಿ, ಮುಖ್ಯವಾದ ವಿಷಯ, ಸರಿನಾ? ಆತ್ಮದ ಮಾನ ಜಾಸ್ತಿ ಆಗೋದು ಯಾವಾಗ ಅಂತಂದ್ರೆ, ನಿಮ್ಮ ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಟ್ಟು ಮನಬುದ್ಧಿ ಸಂಸ್ಕಾರ ಸಹಿತ ಆತ್ಮ ಶುದ್ಧಿ ಆಗ್ಬೇಕು. ಏನಾಗ್ಬೇಕು? ಆತ್ಮ ಶುದ್ಧಿ ಆಗ್ಬೇಕು. ಅದು ಆಗಿಲ್ಲ ಅಂತಂದ್ರೆ ನಿಮಗೆ ಮಾನ ಜಾಸ್ತಿ ಆಗಲ್ಲ. ಸಿಗೋದು. ಉದಾಹರಣೆಗೆ, ನೀವು ಒಂದು ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್. ಯಾರು ನೀವು? ಮ್ಯಾನೇಜರ್ ಡೈರೆಕ್ಟರ್. ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಬಿಟ್ಟು ಒಂದು ಒಳ್ಳೆ ಪೋಸ್ಟ್. ಸರಿ ಸರಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀರಿ. ಓಕೆನಾ? ಬಂದಾಗ ನಿಮ್ಮ ಶರೀರ ಮತ್ತು ಬಟ್ಟೆ ಕ್ಲೀನ್ ಆಗಿರ್ತದೋ ಧೂಳಾಗಿರ್ತದೋ? ಧೂಳಾಗಿರುತ್ತೆ. ಧೂಳಾಗಿರುತ್ತೆ. ಮನೆಗೆ ಬಂದ್ರಿ, ಮಲ್ಕೊಂಡ್ರಿ, ಬಟ್ಟೆ ಗಿಟ್ಟೆ ಏನೂ ತೆಗೆದಿಲ್ಲ, ಸರಿನಾ? ಮತ್ತೆ ಮರುದಿನ ಬೆಳಗ್ಗೆ ಎದ್ರಿ, ಬಟ್ಟೆನೂ ತೆಗೆದಿಲ್ಲ, ಮುಖನೂ ತೊಳೆದಿಲ್ಲ, ಸ್ನಾನನೂ ಮಾಡಿಲ್ಲ, ಸರಿನಾ? ಹಂಗೆ ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೋದ್ರಿ. ಆವಾಗ ಜನ ನಿಮ್ಗೆ ಗೌರವ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಸರಿ, ನಾಳೆನೂ ಮತ್ತೆ ಹಂಗೇ ಮಾಡಿದ್ರಿ, ಮತ್ತೆ ವಾಪಸ್ ಬಂದ್ರಿ, ಮನೇಲಿ ಮಲ್ಕೊಂಡ್ರಿ, ಸ್ನಾನಗಿನ ಏನೂ ಮಾಡಿಲ್ಲ, ಹಾಗೆ ಮರುದಿನ ಹೋಗಿ ಡ್ಯೂಟಿಗೆ ಹೋದ್ರಿ. ಆವಾಗ ದಿನದಿಂದ ದಿನಕ್ಕೆ ನಿಮ್ಮ ಹತ್ತಿರ ಸುವಾಸನೆ ಜಾಸ್ತಿ ಬರ್ತದೋ ದುರ್ವಾಸನೆ ಜಾಸ್ತಿ ಬರ್ತದೋ? ದುರ್ವಾಸನೆ ಜಾಸ್ತಿ ಬರ್ತಾ ಇರ್ತದೆ. ಆವಾಗ ನಿಮ್ಮಿಂದ ಬೇರೆಯವ್ರಿಗೆ ಏನ್ ಸಿಗ್ತಾ ಇರ್ತದೆ? ಬೇರೆಯವ್ರಿಗೆ ದುರ್ವಾಸನೆ ಸಿಗ್ತದೋ ಸುವಾಸನೆ ಸಿಗ್ತದೋ? ದುರ್ವಾಸನೆ. ಆವಾಗ ಜನ ನಿಮ್ಮ ಹತ್ರ ಇರ್ತಾರೋ ದೂರ ದೂರ ಹೋಗ್ತಾರೋ? ದೂರ ದೂರ ಹೋಗ್ತಾರೆ, ಇರಲ್ಲ. ಅಲ್ವಾ? ಹಾಗೆ ಇವತ್ತು ನಮ್ಮಲ್ಲಿ ಆತ್ಮೀಯರೇ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಜಾಸ್ತಿ ಇದೆಯೋ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಜಾಸ್ತಿ ಇದೆಯೋ? ಅಹಂಕಾರ, ಕಾಮಕ್ರೋಧಗಳೇ ಜಾಸ್ತಿ ಇರೋದು. ಅಲ್ವಾ? ಅದು ಇರೋದಕ್ಕೆ ಏನಾಗಿದೆ ಅಂತಂದ್ರೆ, ಒಂದು ಮನಬುದ್ಧಿನೂ ಹತ್ರ ಇರೋದಿಲ್ಲ ಆತ್ಮದ ಹತ್ರ. ಹೌದಾ? ಹೌದು. ಮಗಳಿಗೆ ನೋಡಿದ್ರೆ ತಾಯಿಗೆ ಆಗೋದಿಲ್ಲ, ತಾಯಿಗೆ ನೋಡಿದ್ರೆ ಮಗಳಿಗೆ ಆಗೋದಿಲ್ಲ, ವಿದ್ಯಾರ್ಥಿಗೆ ನೋಡಿದ್ರೆ ಟೀಚರಿಗೆ ಆಗೋದಿಲ್ಲ, ಟೀಚರಿಗೆ ನೋಡಿದ್ರೆ ವಿದ್ಯಾರ್ಥಿಗೆ ಆಗೋದಿಲ್ಲ, ಪತಿಗೆ ನೋಡಿದ್ರೆ ಪತ್ನಿಗೆ ಆಗೋದಿಲ್ಲ, ಪತ್ನಿಗೆ ನೋಡಿದ್ರೆ ಪತಿಗೆ ಆಗೋದಿಲ್ಲ. ಯಾಕೆ?
ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾ ಇದ್ದಾರೆ, ತೊಂದರೆ ಆಗುವಂತ ವಸ್ತುವನ್ನ ಮನಬುದ್ಧಿಯಿಂದ ಧರಿಸಿರುವಂತ ಕಾರಣದಿಂದ ಯಾರಿಗೂ ಇಷ್ಟವಾಗ್ತಾ ಇಲ್ಲ. ಮತ್ತೆ ಈ ವಿಕಾರ ಇರುವಂತ ವ್ಯಕ್ತಿಗಳು ಭಗವಂತನಿಗೂ ಇಷ್ಟ ಆಗೋದಿಲ್ಲ. ಆಗೋದಿಲ್ಲ. ಅವಾಗ ಸಮಾನ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಕಡಿಮೆ ಆಗುತ್ತೆ. ಕಡಿಮೆ ಆಗತ್ತೆ ತಾನೆ. ಹಾಗಿದ್ರೆ ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಮಕ್ಕಳೇ, ಮೊದಲು ನೀವು ನನ್ನ ಹತ್ರ ಬಂದಾಗ ನಿಮ್ಗೆ ನಾನು ರಾಜಯೋಗವನ್ನ ಕಲಿಸ್ತೇನೆ, ಜ್ಞಾನವನ್ನು ತಿಳಿಸ್ತೇನೆ. ರಾಜಯೋಗ ಅಂತಂದ್ರೆ ಏನು, ಯಾಕೆ ಮಾಡಬೇಕು, ಮಾಡಿದ್ರೆ ಏನಾಗತ್ತೆ, ಮಾಡದಿದ್ರೆ ಏನಾಗತ್ತೆ, ಅದರಿಂದ ಲಾಭ ಏನು, ನಷ್ಟ ಏನು, ಎಲ್ಲನೂ ಕೂಡ ಬಾಬಾ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅದು ಹೇಳಿದ ಮೇಲೆ ಮನಬುದ್ಧಿಯನ್ನ ನಾವು ಬಾಬನ ಕೈಲಿ ಕೊಡಬೇಕೋ ಬೇಡವೋ? ಕೊಡ್ಬೇಕು. ಕೊಟ್ಟಾಗ ಅದು ಕ್ಲೀನ್ ಆಗತ್ತೆ ತಾನೆ. ಅಷ್ಟೊತ್ತಿಗೆ ಇಡ್ತಾ ಇದ್ದೀವ ನಾವು? ಇಲ್ಲ. ಸರಿಯಾಗಿ ನಾವು ಯೋಚನೆ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಒಂದು 5 ನಿಮಿಷನೂ ಮನಬುದ್ಧಿ ನಾವೇನ್ ಮಾಡೋದಿಲ್ಲ, ಇಡೋದಿಲ್ಲ, ಬಾಬನಿಗೆ ಕೊಡೋದಿಲ್ಲ. ಬಾಬನಿಗೆ ಕೊಡದಿದ್ದಾಗ ಆ ಮನಬುದ್ಧಿಯನ್ನು ಅವ್ರು ಹೆಂಗೆ ಕ್ಲೀನ್ ಮಾಡ್ಬೇಕು? ಅವಾಗ ಹೇಗೆ ಅದಕ್ಕೆ ಮಾನ ಜಾಸ್ತಿ ಆಗತ್ತೆ? ಮಾನ ಜಾಸ್ತಿ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಜೊತೆಗೆ ಬಾಬಾ ಹೇಳ್ತಾರೆ, ಮಾನ ಜಾಸ್ತಿ ಆಗೋದು ಯಾವಾಗ? ಇವಾಗ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನೀವು ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾದ್ರಿ, ಹೌದಾ? ಹಾಗಿದ್ರೆ ನೀವು ಎಲ್ಲಿ ಹೋಗ್ಬೇಕು ವಿದ್ಯೆ ತಿಳ್ಕೊಳ್ಳಿಕ್ಕೆ? ಶಾಲೆಯಲ್ಲಿ, ವಿದ್ಯಾಲಯದಲ್ಲೇ ಇರ್ಬೇಕು. ಸೇವಾ ಕೇಂದ್ರಕ್ಕೆ ಹೋಗ್ಬೇಕು. ಸರಿ, ಸೇವಾ ಕೇಂದ್ರಕ್ಕೆ 6 ತಿಂಗಳಿಗೆ ಒಂದ್ಸಲ ಹೋದ್ರೆ ನಿಮ್ಗೆ ಗೌರವ ಸಿಗತ್ತಾ? ಇಲ್ಲ. ಇಲ್ಲ. 3 ತಿಂಗಳಿಗೆ ಒಂದ್ಸಲ ಹೋದ್ರೆ ಸಿಗತ್ತಾ? ಇಲ್ಲ. ಯಾವಾಗಲೂ ಒಂದು ಫಂಕ್ಷನ್ ಇದ್ದಾಗ, ರಕ್ಷಾಬಂಧನ, ಶಿವರಾತ್ರಿಗೆ ಮಾತ್ರ ಹೋದಾಗ ಗೌರವ ಸಿಗತ್ತಾ? ಇಲ್ಲ. ಗುರುವಾರ ಒಂದಿನ ಹೋದ್ರೆ ಸಿಗತ್ತಾ? ಇಲ್ಲ. ಗೌರವ ಸಿಗಬೇಕಂತ ಏನ್ ಮಾಡ್ಬೇಕು? ಡೈಲಿ ದಿನ ಹೋಗ್ಬೇಕು. ಪ್ರತಿದಿನ ಸ್ಕೂಲಿಗೆ ಹೋಗ್ಬೇಕು, ಅಟೆಂಡೆನ್ಸ್ ಇರಬೇಕು, ಪ್ರತಿದಿನ ಅಮೃತ ವೇಳೆ ಯೋಗ ಮಾಡಬೇಕು, ಪ್ರತಿದಿನ ಸಾಯಂಕಾಲದ ಯೋಗವನ್ನ ಮಾಡಬೇಕು. ಅದನ್ನೆಲ್ಲ ಮಾಡ್ತಾ ಹೋದ್ರೆ ನಮ್ಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲೂ ಗೌರವ ಸಿಗ್ತದೆ, ಬಾಬನಲ್ಲೂ ಗೌರವ ಸಿಗ್ತದೆ. ಪ್ರತಿದಿನ ಅಟೆಂಡ್ ಮಾಡಿದಾಗ ನಮ್ಮ ಯೋಗದ ಸ್ಥಿತಿ, ಆತ್ಮದ ಸ್ಥಿತಿ ಪರಿವರ್ತನೆ ಆಗತ್ತೋ ಆಗಲ್ವೋ? ಆಗುತ್ತೆ. ಹೊಸ ಹೊಸ ಜ್ಞಾನ, ಹೊಸ ಹೊಸ ವಿಷಯ ಸಿಗ್ತಾ ಇರ್ತದೆ ತಾನೆ. ಸರಿ, ಅಲ್ಲ ಹೋಗ್ತಾ ಇದ್ದಾಗ ನಿಧಾನಕ್ಕೆ ಏನಾಯ್ತು, ನೀವು ಒಂದು ಫ್ಯಾಮಿಲಿ ಮೆಂಬರ್ ಆಗ್ತೀರಾ. ಎಲ್ಲಿ? ಈಶ್ವರೀಯ ವಿಶ್ವವಿದ್ಯಾಲಯ. ಓಕೆ, ಸರಿ. ಆವಾಗ ಏನ್ ಹೇಳ್ತಾರೆ, ಅಕ್ಕೋರೆ ಸ್ವಲ್ಪ ಚೇರ್ ವರ್ಸಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಚೇರ್ ವರ್ಸಿ ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಇನ್ಸಲ್ಟ್ ಆಗತ್ತೋ ಖುಷಿ ಆಗತ್ತೋ? ಖುಷಿ ಆಗುತ್ತೆ. ಯಾಕೆ? ತಿಳ್ಕೊಂಡಿರ್ತೀವಿ, ಯಾವುದೇ ತರದ ಅಹಂಕಾರದಲ್ಲಿ ಹೋಗಲ್ಲ. ಅಂದ್ರೆ ನಮ್ಗೆ ಒಂದು ಸೇವೆಗೆ ಅವಕಾಶ ಕೊಟ್ಟಲ್ಲ ಅಲ್ವಾ? ಇವತ್ತು ಚೇರ್ ವರ್ಸಿ ಅಂತ ಹೇಳ್ತಾರೆ, 3 ದಿವಸದ ನಂತರ ಸ್ವಲ್ಪ ಕಸ ಗುಡಿಸಿ ಅಂತ ಹೇಳ್ತಾರೆ, ಆಮೇಲೆ ಪಾತ್ರೆ ತೊಳಿರಿ ಅಂತ ಹೇಳ್ತಾರೆ ಅಲ್ವಾ? ಓಕೆ. ಆಮೇಲೆ ನಿಮ್ಗೆ ಇಲ್ಲಿ ಸ್ವಲ್ಪ ನಿಯಮಗಳು, ಶ್ರೀಮತಗಳು ಗೊತ್ತಾಗ್ತಾವ ನಿಮಗೆ. ಅದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಆಯ್ತಾ ಕೊರೆ ಬಂದವರಿಗೆಲ್ಲ ಊಟಕ್ಕೆ ಬಡಿಸಿ ಅಂತ ಹೇಳ್ತಾರೆ, ಹೌದಾ? ಅಥವಾ ಬಂದವರಿಗೆ ನೀವು ತಿಲಕವನ್ನ ಇಡಿ, ಹೂವನ್ನ ಕೊಡಿ ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ನಿಯಮಗಳನ್ನ ಫಾಲೋ ಮಾಡಿದ್ರೆ ಭಂಡಾರದಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಎಷ್ಟು ಶುದ್ಧರಾಗ್ತಾ ಹೋಗ್ತಿರೋ, ನಿರಂತರವಾಗಿ ಬಾಬನ ಮನೆಗೆ ಬರ್ತಾ ಹೋಗ್ತಿರೋ, ನಿಮಗೆ ಬೇರೆ ಬೇರೆ ರೂಪದಲ್ಲಿ ಬಾಬಾ ಸೇವೆಗೆ ಉಪಯೋಗ ಮಾಡ್ಕೊಳ್ತಾ ಹೋದಾಗ ನಿಮ್ಮ ಮಾನ ಹೆಚ್ಚಿಗೆ ಆಗತ್ತೋ ಆಗಲ್ವೋ? ಆಗತ್ತೆ. ಸರಿ, ನೆಕ್ಸ್ಟ್ ನಿಮ್ಮನೇನ್ ಮಾಡ್ತಾರೆ, ಚಿತ್ರ ಪ್ರದರ್ಶನಕ್ಕೆ ಕಳಿಸ್ತಾರೆ. ಎಲ್ಲಿ ಕಳಿಸ್ತಾರೆ? ಚಿತ್ರ ಪ್ರದರ್ಶನಕ್ಕೆ. ಯಾಕೆ? ಯಾಕೆ ಕಳಿಸ್ತಾರೆ ಅಂದ್ರೆ ಚಿತ್ರ ಪ್ರದರ್ಶನದಲ್ಲಿ ಯಾರು ಇದ್ದಾರಲ್ಲ ಅವ್ರಿಗೆ ಜ್ಯೂಸ್ ಕೊಡ್ಲಿಕ್ಕೆ ಕಳಿಸಿರ್ತಾರೆ, ಊಟ ತಿನ್ಲಿಕ್ಕೆ ಕೊಡ್ಲಿಕ್ಕೆ ಕಳಿಸಿರ್ತಾರೆ, ಹೌದಾ? ಅಲ್ಲಿ ಹೋಗ್ಬಿಟ್ಟು ಎಲ್ಲ ಚಿತ್ರಗಳನ್ನ ಏನ್ ಮಾಡಿ ಜೋಡಿಸಿ, ಈಶ್ವರಲಿಂಗವನ್ನು ಶೃಂಗಾರ ಮಾಡಿ, ಬಂದವರಿಗೆಲ್ಲ ಪಾಂಪ್ಲೆಟ್ಸ್ ಕೊಡಿ ಅಂತ ಹೇಳ್ತಾರೆ. ತಕ್ಷಣದಲ್ಲಿ ನಿಮ್ಗೆ ಚಿತ್ರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಏನ್ ಮಾಡೋದಿಲ್ಲ, ಬಿಡೋದಿಲ್ಲ. ಆವಾಗ ನೀವಲ್ಲಿ ಜೊತೆಗೆ ಯಾರು ಏನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೀವೇನ್ ಮಾಡ್ಬೇಕು, 4 ಜನ ಮಾಡೋದನ್ನ ನೋಡ್ಕೊಂಡು ತಿಳ್ಕೊಳ್ಬೇಕು ಅಲ್ವಾ? ಆಮೇಲೆ ನಿಮಿತ್ತದವ್ರು ನೀವು ಕೂಡ ಮಾಡಿ ಅಂತ ನಿಮ್ಗೆ ಏನ್ ಮಾಡ್ತಾರೆ, ಹೇಳ್ತಾರೆ. ನೀವು ಏನ್ ಹೇಳ್ತೀರಾ ಅಂತ ಅವ್ರ ಒಬ್ಸರ್ವೇಶನ್ ಕೂಡ ಮಾಡ್ತಾರೆ. ನೀವು ಸರಿಯಾಗಿ ಮಾಡಲ್ಲ ಅಂತಂದ್ರೆ ಮುಂದೆ ನಿಮ್ಗೆ ಆ ಜವಾಬ್ದಾರಿ ಕೊಡೋದಿಲ್ಲ ಅಲ್ವಾ?
ಇವತ್ತು ಕೂಡ ಬಾಬನ ಮನೆಯಲ್ಲಿ ಎಷ್ಟೋ ಸೀನಿಯರ್ಸ್ ಆತ್ಮಗಳಿರ್ತಾರೆ, ಆದ್ರೆ ಅವರಿಗೆ ಚಿತ್ರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಬರೋದಿಲ್ಲ. ಕೆಲವರು ಬಂದ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಉರುವಾರದ ಭೋಗ ತಿನ್ಕೊಂಡು ಹೋಗ್ತಾರೆ ಬಿಟ್ರೆ ಕಸನೂ ಗುಡ್ಸಲ್ಲ, ನೆಲನೂ ಒರೆಸೋದಿಲ್ಲ, ಯಾವುದು ಮಾಡೋದಿಲ್ಲ. ಇನ್ನು ಕೆಲವರು ಧನ ಸೇವೆನೂ ಕೂಡ ಮಾಡೋದಿಲ್ಲ. ಮಾಡೋದಿಲ್ಲ. ಅವಾಗ ಅವ್ರ ಮಾನ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಕಡಿಮೆ ಆಗುತ್ತೆ. ಇನ್ನೂ ಕೂಡ ಲೆಕ್ಕಾಚಾರ ಜಾಸ್ತಿ ಆಗತ್ತಲ್ವಾ? ನಾವು ಊಟ ತಿಂಡಿ ತಿನ್ಕೊಂಡ್ಬಿಟ್ಟು ಕರೆಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಯಾವುದೇ ರೀತಿಯ ಸೇವೆ ಮಾಡೋದಿಲ್ಲ ಅಂತಂದ್ರೆ ಇನ್ನೂ ಮಾನ ಏನಾಗ್ತದೆ? ಕಡಿಮೆ ಆಗತ್ತೆ ಅಲ್ವಾ? ನೀವು ಸಹಾಯ ಸಹಯೋಗ ಕೊಡಲ್ಲ ಅಂತಂದ್ರೆ ಸರಿ. ನೀವು ಚಿತ್ರ ಪ್ರದರ್ಶನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಅದ್ರಲ್ಲಿ ನಿಮ್ಗೆ ಏನ್ ಬಂತು? ಧೈರ್ಯ ಬಂತು. ಅವಾಗ ಬಾಬನ ಮೇಲೆ, ನಾಟಕದ ಮೇಲೆ ನಿಶ್ಚಯ ಜಾಸ್ತಿ ಬರ್ತದೋ ಬರಲ್ವೋ? ಬರುತ್ತೆ. ಜೊತೆಗೆ ನೀವು ಆ ಸೇವೆಯನ್ನು ಮಾಡಿದಾಗ ನಿಮ್ಮ ಬಗ್ಗೆ ನಿಮಿತ್ತದವರಿಗೂ ಕೂಡ ಗೌರವ ಬರುತ್ತೋ ಬರಲ್ವೋ? ಅಂದ್ರೆ ನಿಶ್ಚಯ ಬರುತ್ತೋ ಬರಲ್ವೋ? ಬರುತ್ತೆ. ಆವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸೆಂಟರ್ ನಲ್ಲಿ ಯಾರೋ ಒಬ್ರು ಹೊಸ ಆತ್ಮಗಳು ಬಂದಿರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು? 7 days ಕೋರ್ಸ್ ಕೊಡ್ಬೇಕು ಅಲ್ವಾ? ಪಾರ್ವತಕ್ಕ ಮತ್ತೆ ನಾವು ಒಂದೇ ಸೆಂಟರ್ ನಲ್ಲಿ ಇದ್ದಿದ್ದು ಅಲ್ವಾ? ನಮ್ಮನ್ನ ಹೇಗೆ ಉಪಯೋಗ ಮಾಡಿದ್ರು ಅಂತ ಬಿಟ್ಟು ನಿಮ್ಗೆ ಗೊತ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಬಾಬಾ ಹಿಂಗೆ ನಮ್ಮನ್ನ ಮಾಡಿದ್ದು, ಚಿತ್ರ ಪ್ರದರ್ಶನಕ್ಕೆ ಕಳಿಸಿ ಆಮೇಲೆ ಪಾರ್ವತಕ್ಕ ಬಂದಾಗ ಅವರ ಮಕ್ಕಳು ಬಂದಾಗ ನಮ್ಮನ್ನ ನಿಮಿತ್ತ ಮಾಡಿದ್ರು ಕೋರ್ಸ್ ಕೊಡ್ಲಿಕ್ಕೆ ಅಲ್ವಾ? ಪಾರ್ವತಕ್ಕ ನೆನಪಿದ್ಯಾ? ಹೌದನ್ನವ್ರೆ. ಹಾ ಸರಿ. ಆವಾಗ ಅಲ್ಲಿ ಬಂದವ್ರಿಗೆ ಏನ್ ಮಾಡ್ತಾರೆ? 7 days ಕೋರ್ಸ್ ಕೊಡಿ ಅಂತ ಹೇಳ್ತಾರೆ. 7 days ಕೋರ್ಸ್ ಕೊಡೋ ಮೊದಲು ಚಿತ್ರ ಪ್ರದರ್ಶನ ನೀವೇನ್ ಮಾಡ್ಬೇಕಾಗ್ತದೆ? ಎಕ್ಸ್ಪ್ಲೇನ್ ಮಾಡಿರ್ಬೇಕಾಗ್ತದೆ. ಅಲ್ಲಿ 5-6 ಚಿತ್ರವನ್ನು 10-15 ನಿಮಿಷ ಎಕ್ಸ್ಪ್ಲೇನ್ ಮಾಡಬೇಕು. 7 days ಕೋರ್ಸ್ ಅಲ್ಲಿ ಆ ಚಿತ್ರಗಳನ್ನ 7 ದಿನದಲ್ಲಿ ಮುಗಿಸ್ಬೇಕು ಅಲ್ವಾ? ಆ ಎಬಿಲಿಟಿ ನಿಮ್ಮ ಹತ್ರ ಬಂತು, ನಿಮ್ಗೆ ಧೈರ್ಯ ಬಂತು. ನೆಕ್ಸ್ಟ್ ಏನ್ ಹೇಳ್ತಾರೆ? 4 ಜನ 5 ಜನ ಬಂದಿರ್ತಾರೆ, ಅವ್ರಿಗೂ ಕೂಡ ಕೋರ್ಸ್ ಕೊಡಿ ಅಂತ ಹೇಳ್ತಾರೆ. ಹೌದಾ? ಅಥವಾ ಎಲ್ಲಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ಸ್ಟೇಜ್ ಮೇಲೆ ಭಾಷಣ ಮಾಡಿ ಅಂತ ಹೇಳ್ತಾರೆ. ಅವಾಗ ಬಾಬಾ ನಮ್ಮನ್ನ ಜೈಲಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ಯಾಕೆ? ಈಶ್ವರಿ ಸೇವೆ ಮಾಡ್ಲಿಕ್ಕೆ. ಜೈಲಿಗೆ ಹೋಗ್ತೀವಿ ಅಂತದೇನು ತಪ್ಪು ಮಾಡ್ಬಿಟ್ಟು ಹೋಗೋದಲ್ಲ, ಸರಿನಾ? ರಕ್ಷಾಬಂಧನಕ್ಕೆ ಹೋದಾಗ್ಲೆಲ್ಲ ಅಲ್ಲಿ ಭಾಷಣ ಮಾಡೋದು, ಕೈದಿಗಳಿಗೆ ಧ್ಯಾನವನ್ನು ತಿಳಿಸೋದು, ಅದೆಲ್ಲ ಆಗ್ಬೇಕು ಅಂದ್ರೆ ಒಂದೊಂದೇ ಹಂತ ಏನ್ ಮಾಡ್ಬೇಕಾಗ್ತದೆ? ಹೋಗ್ಬೇಕಾಗ. ಅದಾದ್ಮೇಲೆ ಏನ್ ಮಾಡ್ತಾರೆ? ಓಕೆ, ಬಟ್ಟಿ ಇದೆ, ಕಾರ್ಯಕ್ರಮ ಇದೆ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಯೋಗ ಮಾಡಿಸಿ ಅಂತ ಹೇಳ್ತಾರೆ ಅಲ್ವಾ? ಅದಾದ್ಮೇಲೆ ಮುರ್ಲಿ ನುಡಿಸಿ ಅಂತ ಹೇಳ್ತಾರೆ. ನೀವು ಕರೆಕ್ಟಾಗಿ ಮುರ್ಲಿ ನುಡಿಸಿದ್ರೆ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಏನ್ ಮಾಡಿ ಕ್ಲಾಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಲ್ವಾ? ಹೀಗೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಹೋದಾಗ ನಿಮ್ಮ ಮಾನ ಜಾಸ್ತಿ ಆಗತ್ತೋ ಆಗಲ್ವೋ? ಆಗುತ್ತೆ. ಆವಾಗ ಇಷ್ಟೆಲ್ಲ ನಿಮ್ಗೆ ಅನುಭವ ಇದ್ದಾಗ ಆ ಎಲ್ಲಾ ಪೋಸ್ಟಿನ ಯಾವ ಸೇವೆಯನ್ನ ಕೊಟ್ಟರು ಕೂಡ ನೀವು ಮಾಡ್ಲಿಕ್ಕೆ ಏನಾಗಿರ್ತೀರಿ? ರೆಡಿ ಇರ್ತಿರ್ತಾನೆ. ಈಗ ಹೇಳಿ, ಸ್ವಮಾನ ಅಂತಂದ್ರೆ ಏನು? ಸ್ವಮಾನ ಅಂತಂದ್ರೆ ಗೊತ್ತಾಗ್ಲಿಲ್ಲ. ಸ್ವಮಾನ ಅಂತಂದ್ರೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಬಾಬನ ಮಕ್ಕಳಿಗೆ ಬಾಬಾ ಕೊಡುವಂತ ಪೋಸ್ಟ್. ಏನ್ ಹೇಳಿ? ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮ ಮಕ್ಕಳಿಗೆ ಕೊಡುವಂತದ್ದು ಪೋಸ್ಟ್. ಹಾಗಂತ ಪೋಸ್ಟ್ ಬೇಕಾದಷ್ಟಿದ್ರು ಕೂಡ ಎಲ್ಲಾ ಪೋಸ್ಟ್ಗಳಿಗೆ ಎಲ್ಲರೂ ಅಧಿಕಾರಿಗಳು ಆಗಿರೋದಿಲ್ಲ ಅಲ್ವ? ಒಂದು ಆಫೀಸಿಗೆ ಹೋದ ಎಷ್ಟು ಪೋಸ್ಟ್ಗಳು ಇರ್ತಾವಲ್ವಾ? ಯಾರು ಆಲ್ರೆಡಿ ಕೆಳಗಡೆ ಪೋಸ್ಟ್ ನ ಮುಗಿಸ್ಕೊಂಡು ಬಂದಿದ್ದಾರೋ ಅವರು ಮತ್ತೆ ಕೆಳಗಡೆ ಕಳಿಸಿದಾಗ ಏನ್ ಮಾಡ್ತಾರೆ? ಅವ್ರ ಆ ಕೆಲಸವನ್ನ ಮಾಡ್ತಾರೆ. ಇವಾಗ ಕೆಲವೊಂದ್ಸಲ ಏನ್ ಮಾಡ್ತಾರೆ? ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಇರ್ತಾರಂತ ತಿಳ್ಕೊಳ್ಳಿ, ಆಫೀಸರ್ ಇರ್ತಾರಂತ ತಿಳ್ಕೊಳ್ಳಿ. ಅವ್ರು ಮೊದಲು ಕ್ಯಾಶಿಯರ್ ಆಗ್ಬಿಟ್ಟು ಏನ್ ಮಾಡಿರ್ತಾರೆ? ಮ್ಯಾನೇಜರ್ ಆಗಿರ್ತಾರೆ. ಓಕೆ, ಯಾವುದೋ ಒಂದು ಕಾರಣದಿಂದ ಆ ದಿನ ಕ್ಯಾಶಿಯರ್ ರಜಾಕ್ಕೆ ಹೋಗಿದ್ದಾರೆ. ಓಕೆ, ಆ ಪೋಸ್ಟ್ ಅಂತೂ ನಿರ್ವಹಣೆ ಮಾಡ್ಲೇಬೇಕು. ಕಸ್ಟಮರ್ ಬರ್ತಾ ಇರ್ತಾರೆ. ಅವಾಗ ಮ್ಯಾನೇಜರ್ ಕ್ಯಾಶಿಯರ್ ಪೋಸ್ಟ್ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗತ್ತೆ. ಓಕೆ, ಒಂದ್ ದಿವಸ ಮ್ಯಾನೇಜರ್ ರಜಾ ಹಾಕಿದ್ದಾರೆ, ಅವಾಗ ಮ್ಯಾನೇಜರ್ ಪೋಸ್ಟ್ ನ ಕ್ಯಾಶಿಯರ್ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗೋದಿಲ್ಲ. ಮ್ಯಾನೇಜರ್ ಪೋಸ್ಟ್ ನ ಕ್ಯಾಶಿಯರ್ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತಾ? ಇಲ್ಲ. ಯಾಕಂದ್ರೆ ಅದನ್ನು ಮಾಡಿರುವಂತ ಅನುಭವನೇ ಅವನಿಗೆ ಇಲ್ಲ. ಮ್ಯಾನೇಜರ್ ಆಗಿರೋನು ಕ್ಯಾಶಿಯರ್ ಪೋಸ್ಟ್ ಅಲ್ಲಿ ಕೆಲಸ ಮಾಡಿ ಏನ್ ಮಾಡಿದ್ದಾನೆ? ಮ್ಯಾನೇಜರಿಗೆ
ಹೋಗಿರ್ತಾರೆ. ಹೋಗಿಡ್ತಾರೆ ಅಲ್ವಾ? ಇವಾಗ ಬ್ರಹ್ಮ ಭೋಜನ ರೆಡಿ ಮಾಡೋರು ಹೋಗ್ಬಿಟ್ಟು ಕ್ಲಾಸ್ ಮಾಡುವಂತ ಮಾಡ್ತಾರ? ಇಲ್ಲ. ಇಲ್ಲ. ಕ್ಲಾಸ್ ಮಾಡೋರು ಬ್ರಹ್ಮ ಭೋಜನ ಮಾಡಿ ಅಂದ್ರೆ ಮಾಡ್ಬೋದಾ? ಹೌದು. ಮಾಡ್ಲಿಕ್ಕೆ ಆಗತ್ತೆ ತಾನೆ? ಈಗ ಹೌದು. ಬಾಬನ ಪ್ರಶ್ನೆ ಏನು ಅಂತಂದ್ರೆ, ನಾನು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮುರಳಿ ಮೂಲಕ ಕೊಟ್ಟಿರುವಂತ ಪೋಸ್ಟ್ ಅಲ್ಲಿ ಎಷ್ಟು ಪೋಸ್ಟಿಗೆ ನೀವು ಯೋಗ್ಯರು ಆಗಿದ್ದೀರಾ. ಆಗಿದ್ದೀರಿ? ಅರ್ಥ ಆಯ್ತು ನಿಮ್ಗೇನು ಅಂತ? ಹ್ಮ್. ಈಗ ನಮ್ಮನ್ನ ಬಾಬಾ ಏನ್ ಮಾಡಿದ್ದಾರೆ, ಬೇರೆ ಬೇರೆ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಬಟ್ಟಿನೂ ಕೂಡ ಏನ್ ಮಾಡಿದ್ದಾರೆ, ಮಾಡಿಸಿದ್ದಾರೆ. ಸ್ಟಾರ್ಟಿಂಗ್ ದಲ್ಲಿ ಒಂದಿನ ಬಟ್ಟಿ ಮಾಡೋದು ಏನಾಗಿತ್ತು, ಕಷ್ಟ ಆಗಿತ್ತು, ಭಯ ಆಗ್ತಿತ್ತು. ಯಾಕೆ? ಅನುಭವ ಇಲ್ಲ. ಇಲ್ಲ. ಈಗ ಒಂದಿನ ಅಲ್ಲ, 365 ದಿವಸ ಬಟ್ಟಿ ಮಾಡುವಂಥದ್ದು ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ನಾನು. 365 ದಿವಸನೂ ಕೂಡ ವೆರೈಟಿ ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡಬಹುದು, ಜ್ಞಾನವನ್ನ ತಿಳಿಸಬಹುದು. ಅದೇ ಸ್ಟೂಡೆಂಟ್ಸ್ ಗಳಿದ್ದೂ ಕೂಡ ಅವ್ರಿಗೆ ಏನ್ ಮಾಡಬಹುದು, ಹೊಸ ಅದನ್ನು ತಿಳಿಸ್ಬೋದು. ಅಷ್ಟು ಧೈರ್ಯ ಬಂದಿದೆ, ನಿಶ್ಚಯ ಬಂದಿದೆ. ಆವಾಗ ಮಾನ ಜಾಸ್ತಿ ಆಗತ್ತೋ ಆಗಲ್ವೋ? ಆಗುತ್ತೆ. ಆರಂಭದಲ್ಲಿ ಕರ್ನಾಟಕದಲ್ಲಷ್ಟೇ ಸೇವೆ ಕೊಟ್ರು ಬಾಬಾ, ಆಮೇಲೆ ಬೇರೆ ರಾಜ್ಯ ಕಳಿಸ್ಕೊಟ್ರು, ಕೇರಳ ಕಳಿಸ್ಕೊಟ್ರು, ಆಂಧ್ರ. ಅವಾಗ ಭಯ ಆಗ್ತಿತ್ತು. ಯಾಕೆ? ಕನ್ನಡ ಬರೋದಿಲ್ವಲ್ಲ, ಭಾಷೆ ಬಗ್ಗೆ ಕಂಟ್ರೋಲ್ ಇಲ್ಲ. ಅವಾಗ ನಿಧಾನಕ್ಕೆ ಹಿಂದಿಯಿಂದ ಏನ್ ಮಾಡ್ಲಿಕ್ಕಾಯ್ತು, ಕ್ಲಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಯ್ತು. ಇವಾಗ ಏನಾಗಿದೆ, ಹಿಂದಿಯಲ್ಲಿ ಧೈರ್ಯದಿಂದ ಏನ್ ಮಾಡ್ಬೋದು, ಕ್ಲಾಸ್ ಮಾಡಬಹುದು. ಹೌದಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸ್ಥೂಲ ರೂಪದಲ್ಲಿ ಸೇವೆಗೆ ಈಗ ನಾವು ಓಕೆ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ಸೇವೆಯನ್ನ ಮಾಡ್ತೀವಿ, ಹೌದು. ಹಾಗಂತ ಇವತ್ತು ಕೂಡ ಸೇವಾ ಕೇಂದ್ರದಲ್ಲಿ ಡ್ರೈವಿಂಗ್ ಮಾಡಿ ಅಂತಂದು ಕೂಡ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಊಟಕ್ಕೆ ಬಡಿಸಿ ಅಂತಂದ್ರೆ ಬಡಿಸ್ಲಿಕ್ಕೂ ರೆಡಿ ಇರ್ತೇನೆ. ಎಲ್ಲಾ ವೆರೈಟಿ ಸೇವೆ ಮಾಡ್ಲಿಕ್ಕೆ ಏನಾಗಿರ್ಬೇಕು, ಎವರ್ ರೆಡಿ. ಯಾವ ಸಮಯದಲ್ಲಿ ಯಾವ್ದು ಬರುತ್ತೋ ಅದನ್ನು ಮಾಡ್ಲಿಕ್ಕೆ ರೆಡಿ ಇರಬೇಕು. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಎಷ್ಟು ಪೋಸ್ಟ್ ಅನ್ನ ಬಾಬನಿಂದ ಪಡ್ಕೊಂಡಿದ್ದೀರಿ, ಏನ್ ಮಾಡಿದ್ದೀರಿ? ಎಷ್ಟು ಪೋಸ್ಟ್ ಅನ್ನು ಬಾಬರಿಂದ ಪಡ್ಕೊಂಡಿದ್ದೇವೆ ಅಂತ ಗೊತ್ತು. ಒಂದು ಪೋಸ್ಟ್ ತಗೊಳ್ಳೋಣ. ಈಗ ಮಾಸ್ಟರ್ ಸರ್ವಶಕ್ತಿವಾನ್, ಇದು ಸ್ವಮಾನ, ಹೌದು ಅಲ್ವೋ? ಹೌದು. ಆ ಪೋಸ್ಟ್ ಅಲ್ಲಿ ಇದ್ದಾಗ ಏನಾಗ್ತದೆ, ಆ ಪೋಸ್ಟ್ ಅಲ್ಲಿ ಇದ್ದಾಗ ಏನಾಗ್ತದೆ, ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟ್ ಅಲ್ಲಿ ಇದ್ದಾಗ ಏನಾಗ್ತದೆ? ಆ ಪೋಸ್ಟ್ ಏನು, ಅದರ ಕ್ವಾಲಿಟಿ ಏನು, ಅದರ ಅರ್ಹತೆ ಏನು, ಅವನೇನ್ ಕೆಲಸ ಮಾಡ್ಬೇಕು? ಅವಾಗ ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟ್ ಅಲ್ಲಿ ಯಾವ ಕೆಲಸ ಮಾಡ್ಬೇಕು? ಓಕೆ, ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಕೆಲಸ ಏನು? ಓಕೆ, ಒಂದು ಹೋಟೆಲ್ ಅಲ್ಲಿ ಕ್ಯಾಶಿಯರ್ ಕೆಲಸ ಏನು? ದುಡ್ಡಿನ ಜವಾಬ್ದಾರಿ. ದುಡ್ಡು ತಗೊಳ್ಳೋದು, ಚೀಟಿ ಕೊಡೋದು ಅಲ್ವಾ? ಅದೇ ಹೋಟೆಲ್ ಅಲ್ಲಿ ಅಡಿಗೆ ಮಾಡೋನ್ ಕೆಲಸ ಏನು? ಅಡಿಗೆ ಮಾಡೋದು. ಅದೇ ಹೋಟೆಲ್ ಅಲ್ಲಿ ಸಪ್ಲೈ ಇರ್ತಾನ, ಅವನ ಕೆಲಸ ಏನು? ಸಪ್ಲೈ ಮಾಡೋದು. ಅದೇ ಹೋಟೆಲ್ ಅಲ್ಲಿ ಪಾತ್ರೆ ತೊಳೆನ್ ಇರ್ತಾನ, ಅವನ ಕೆಲಸ ಏನು? ಪಾತ್ರೆ ಕ್ಲೀನ್. ಹೌದಾ? ಅವರೆಲ್ಲರೂ ಕೂಡ ಅಲ್ಲಿ ಎಂಪ್ಲಾಯಿ ಆದ್ರೂ ಕೂಡ ಕೆಲಸ ಬೇರೆ ಬೇರೆ, ಜವಾಬ್ದಾರಿ ಬೇರೆ ಬೇರೆ, ಸಂಬಳ ಬೇರೆ ಬೇರೆ. ಯಾರು ಜಾಸ್ತಿ ಸಂಬಳ ತಗೊಂಡಿರ್ತಾರೆ ಅವ್ರಿಗೆ ಏನಾಗ್ತಾ ಇರ್ತದೆ, ಖುಷಿ ಆಗ್ತಾ ಇರ್ತದೆ. ಅವ್ರವ್ರ ಡ್ಯೂಟಿಯ ಆಧಾರದಲ್ಲಿ ಅವ್ರಿಗೆ ಸಂಬಳ ಏನಿರ್ತದೆ, ಜಾಸ್ತಿ. ಈಗ ಮಾಸ್ಟರ್ ಸರ್ವಶಕ್ತಿವಾನ್ ಪೋಸ್ಟ್ ಅಲ್ಲಿ ಅವರ ಡ್ಯೂಟಿ ಏನು? ಏನು? ಶಕ್ತಿಗಳನ್ನ ಭಗವಂತನಿಂದ ಪಡ್ಕೊಂಡು ಶಕ್ತಿಗಳನ್ನ ಎಲ್ಲರಿಗೂ ವಿಶ್ವದ ಎಲ್ಲ ಆತ್ಮಗಳು ಕೊಡ್ತಾ ಇರೋದು. ಆ ಆತ್ಮನ ಮೂಲಕ ಭಗವಂತ ಸರ್ವ ಶಕ್ತಿಗಳನ್ನ ಕೊಡ್ತಾ ಇರ್ತಾರೆ. ಆತ್ಮ ಸಾಧನ ಅಷ್ಟೆ. ಆವಾಗ ಕೇವಲ ಶಕ್ತಿಗಳು ಮಾತ್ರ ಏನಾಗ್ತಾ ಇರ್ತವೆ, ಆವಾಗ ಅವರು ಜ್ಞಾನ ಕೊಡೋದಿಲ್ಲ. ಏನ್ ಕೊಡೋದಿಲ್ಲ? ಅವ್ರು ಜ್ಞಾನ ಕೊಡೋದಿಲ್ಲ. ಅವಾಗ ಅವ್ರು ಭಂಡಾರದಲ್ಲಿ ಸೇವೆ ಮಾಡ್ತಾ ಇಲ್ಲ, ಅವ್ರು ಕಸ ಗುಡಿಸ್ತಾ ಇಲ್ಲ. ಅವ್ರು ಏನ್ ಮಾಡಿದ್ದಾರೆ, ಯೋಗದಲ್ಲಿ ಕೊಟ್ಟಿದ್ದಾರೆ, ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಟ್ಟಿದ್ದಾರೆ. ಅವಾಗ ಅವರಿಂದ ಸರ್ವಶಕ್ತಿಗಳು ಏನಾಗ್ತಾ ಇದಾವೆ, ಸರ್ವರಿಗೂ ಹೋಗ್ತಾ ಇದೆ. ಯಾರಿಗೂ ಹೋಗ್ತಾ ಇದೆ? ಈಗ ಪ್ರಶ್ನೆ, ನೀವು ಯೋಗ ಕೂತ್ಕೊಂಡಿದ್ದೀರಿ, ಯಾವ್ದೋ ಒಂದು ಪೇಷಂಟಿಗೋಸ್ಕರ ಯೋಗ ಮಾಡ್ತಿದ್ದೀರಿ, ಬಾಬನಿಗೆ ಅಪ್ಲಿಕೇಶನ್ ಆಗ್ಬಿಟ್ಟು, ಬಾಬಾ ಇವರು ಬಾಬನ ಮಗುನೋ ಲೌಕಿಕದಲ್ಲೋ ನಮ್ಮ ಪಪ್ಪನೋ ತಂಗಿನೋ ಯಾರೊಬ್ರು ಇದ್ದಾರೆ, ಇವರಿಗೆ ಈ ಸಮಸ್ಯೆ, ಇದನ್ನು ಪರಿಹಾರ ಮಾಡಬೇಕು ಅಂತ ಬಾಬನಿಗೆ ಹೇಳಿ ಸಂಕಲ್ಪವನ್ನ ಮಾಡಿ ಮನಸ್ಸನ್ನು ಬಾಬನ ಕೈಯಲ್ಲಿ ಕೊಟ್ಟಿದ್ದೀರಿ. ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ. ಆ ಸ್ಥಿತಿ ಸರ್ವಶಕ್ತಿವಾನ್ ಹೌದು ಅಲ್ವೋ? ಇಲ್ಲ. ಅಲ್ಲ. ಸರ್ವಶಕ್ತಿವಾನ್ ಅಲ್ಲ. ಯಾಕೆ?
ಪೇಷಂಟ್ ಮಾತ್ರ. ಒಬ್ರಿಗೆ ಕೊಟ್ಟಿದ್ದಾರೆ. ಹದ್ದು ಆಯ್ತಲ್ಲ, ಹದ್ದು. ಹದ್ದಿನಕ್ಕಿಂತ ಮುಖ್ಯವಾಗಿ ಅವನಿಗೆ ಯಾವುದೇ ಒಂದೇ ಸಾಕು ಶಕ್ತಿ ಅಲ್ವಾ? ಹಾ. ಆ ಒಂದು ಶಕ್ತಿ ಮಾತ್ರ ಹೋಗ್ತಾ ಇದೆ ಬಿಟ್ರೆ ಅಲ್ಲಿ ಎಲ್ಲ ಶಕ್ತಿಗಳಿಲ್ವಲ್ಲ. ಹ್ಮ್. ಜ್ವರ ಬಂದವ್ರಿಗೆ ಒಂದೇ ಮೆಡಿಸಿನ್ ತಾಕಲ್ಲ, ಅವನಿಗೆ ಹೊಟ್ಟೆ ನೋವಿನ ಬೇಕಾ, ಕಣ್ಣು ನೋವಿನ ಬೇಕಾ, ಅವನಿಗೆ ಎಲ್ಲಿ ಬೇಕಾಗಿಲ್ವಲ್ಲ. ಅವಾಗ ನೀವು ಒಂದು ಪೇಷಂಟಿಗೋಸ್ಕರ ಯೋಗ ಮಾಡಿದ್ರೆ ಅದರಲ್ಲಿ ನೀವು ಸಕ್ಸಸ್ ಆದ್ರೆ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ನಿಮ್ಗೆ ಹೇಳಲಿಕ್ಕೆ ಆಗಲ್ಲ. ಸಾಧ್ಯ ಇಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೇನು? ಸರ್ವರಿಗೂ ಶಕ್ತಿಗಳ ಸರ್ವರಿಗೂ, ಜಡ ಇರ್ಲಿ ಚೈತನ್ಯ ಇರ್ಲಿ, ಮೂರು ಲೋಕಕ್ಕೆ ಎಲ್ಲರಿಗೂ ಕೂಡ ಏನಾಗ್ಬೇಕು? ಹೋಗ್ತಾರೆ. ನಿಮ್ಮ ಶಕ್ತಿಗಳು ಪ್ರವಾಹ ಆಗ್ಬೇಕು. ಆವಾಗ ಶಕ್ತಿ ಪ್ರವಾಹ ಆಗಿದ್ದು ಮಾತ್ರ ನಿಮ್ಗೆ ಗೊತ್ತಾಗ್ಬೇಕೆ ಹೊರತು ಆವಾಗ ಜ್ಞಾನ ಇಲ್ಲ, ಮನನ ಇಲ್ಲ, ಚಿಂತನೆ ಇಲ್ಲ, ಸಂಭಾಷಣೆ ಇಲ್ಲ, ನಿದ್ರೆ ಇಲ್ಲ, ಮುಖ್ಯವಾಗಿ ಕನ್ಸು ಕಾಣುವಂಗಿಲ್ಲ. ಯಾವ್ದಲ್ಲಿ? ಇದ್ರೆ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಟೇಜ್. ಸರ್ವಶಕ್ತಿವಾನ್. ಓಕೆ, ಆ ರೀತಿಯಲ್ಲಿ ನೀವು ಕೂತ್ಕೊಂಡಾಗ ಅದು ಮಾತ್ರ ಪ್ರವಾಹ ಆಗ್ತಾ ಇದೆ ಅಂತಂದ್ರೆ ಆ ಪೋಸ್ಟಿಗೆ ನೀವು ಯೋಗ್ಯರು ಆಗಿದೆ. ಆಗಿದ್ದೀರಿ. ಸರಿ, ನೀವು ಜ್ಞಾನ ಹೇಳ್ತಾ ಇದ್ದೀರಿ, ಅವಾಗ ನೀವು ಯಾರು? ಮಾಸ್ಟರ್ ಜ್ಞಾನ ಜ್ಞಾನ ಸಾಗರ. ಮಾಸ್ಟರ್ ಜ್ಞಾನ ಸಾಗರ ಸಾಗರ. ಅಲ್ವಾ? ನಿಮ್ ಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ. ಜ್ಞಾನ ಹೇಳಿ ಕೂತ್ಕೊಬಿಟ್ಟು ಗಡ 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 ಅಂತ ಏನಾಗ್ತದೆ? ಕೈ ಕಾಲು ನಡುತ್ತೆ. ನಡಗತ್ತೆ, ಧೈರ್ಯ ಇಲ್ಲ. ಅವಾಗ ನೀವು ಆ ಪೋಸ್ಟಿನ ಕೆಲಸ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಇಲ್ಲ. ಆಗಲ್ಲ. ಅವಾಗ ಆ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಗೆ ಆ ಸಂಬಳ ಏನಾಗೋದಿಲ್ಲ, ಬರೋದಿಲ್ಲ. ಸಿಗೋದಿಲ್ವಲ್ಲ. ಅರ್ಥ ಆಯ್ತಾ? ಹ್ಮ್. ಓಕೆ, ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತಂದ್ರೆ ವಿಶ್ವಕ್ಕೆಲ್ಲ ಕಲ್ಯಾಣವನ್ನೇ ಆಗ್ತಾ ಇದೆ. ಮಾಡ್ತಾರೆ. ವಿಶ್ವಕ್ಕೆ ಎಲ್ಲರಿಗೂ ಬೇಕಾಗಿರುವಂತ ಗುಣಗಳನ್ನ, ಶಕ್ತಿಗಳನ್ನ, ಆಸ್ತಿಗಳನ್ನ ನಿಮ್ಗೆ ಏನ್ ಮಾಡ್ತಿದ್ದಾರೆ ಬಾಬಾ? ಹಾ, ಇದು ಯೋಗದ ಸ್ಟೇಜು ಅಥವಾ ಕರ್ಮ ಮಾಡ್ಬೇಕಾಗಿರುವಂತ ಸ್ಟೇಜು? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಯೋಗದ ಸ್ಟೇಜ್. ಯೋಗದಲ್ಲಿ ಕೂತ್ಕೊಂಡಾಗ ಸ್ಟೇಜ್ ತಾನೆ. ಕರ್ಮ ಮಾಡ್ತಾ ಇರ್ಬೇಕಾದ್ರೆ ಯಾವ ಸ್ಟೇಜು? ಕರ್ಮಯೋಗ ಅದು. ಆವಾಗ ಕರ್ಮಯೋಗ ನಿಮ್ಗೆ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ನಾವೇ ಕೆಲವೊಂದ್ಸಲ ಏನ್ ಮಾಡ್ತೀವಿ, ಭಾಷಣ ಮಾಡ್ತೀವಿ, ಯೋಗ ಮಾಡ್ತೀವಿ, ಅದು ಕರ್ಮ ಮಾಡ್ಬೇಕಾದ್ರೆ ಬಾಬನ್ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ರೂರಿಹಾನ್ ಅಂತ ಹೇಳಿ. ಏನ್ ಹೇಳಿ? ರೂರಿಹಾನ್. ಆತ್ಮಿಕ ವಾರ್ತಾಲಾಪ. ಸಂಭಾಷಣೆ. ಅದ್ ನಿಮ್ಗೆ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಯಾಕೆ ಹಾನು ಇಲ್ಲ, ಹೂನು ಇಲ್ವಲ್ಲ. ಇಲ್ಲ. ಆತ್ಮಿಕ ವಾರ್ತಾಲಾಪ ಮಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಯಾಕೆ ಬರೋದಿಲ್ಲ? ಬರುತ್ತೆ. ಬರುತ್ತೆ. ಸರಿ, ವಾರ್ತಾಲಾಪ ಅಂತಂದ್ರೇನು? ನಮ್ಗೆ ಇಷ್ಟ ಆದಾಗೆಲ್ಲ ಬಾಬಾ ಹತ್ರ ಮಾತಾಡ್ತಾ ಇರೋದು. ಮಾತಾಡ್ಬೇಕು. ಯಾರ ಹತ್ರ ಬಾಬಾ ಮಾತಾಡ್ಬೇಕು? ಓಕೆ, ವಾರ್ತಾಲಾಪದಲ್ಲಿ ಒಬ್ಬರು ಮಾತಾಡ್ತಾರ, ಎದುರುಗಡೆಯವರು ಮಾತಾಡ್ತಾರ? ವಾರ್ತಾಲಾಪದಲ್ಲಿ ಒಬ್ಬರು ಮಾತ್ರ ಮಾತಾಡ್ಬೇಕು, ಎದುರುಗಡೆಯವರು ಮಾತಾಡ್ಬೇಕು? ಒಬ್ರು ಮಾತ್ರ. ಆ ವಾರ್ತಾಲಾಪ ಅಂತಂದ್ರೆ ಬಾಬಾ ಮತ್ತೆ ನಾವು ಅಷ್ಟೇ. ಅದೇನೆ, ನೀವು ಮತ್ತು ಬಾಬಾ ಇಬ್ರು ಇರ್ಬೇಕಲ್ಲ ಅಲ್ಲಿ. ನೀವು ಅವ್ರ ಜೊತೆ ಮಾತಾಡ್ದೆ, ನೀವು ಅವ್ರು ಇಬ್ರು ಇರ್ಬೇಕಲ್ಲ. ಅದೇ ನೀವು- ಬಾಬಾ ಒಬ್ಬರೇ ಅನ್ಕೊಂಡ್ವಿ ಅಲ್ಲ. ಅಲ್ಲ, ಈಗ ಬಾಪ ದಾದ ಇಬ್ರು ಬೇಕಾಗ್ತದೆ. ಸರಿ, ನೀವು ಶರೀರಕ್ಕೆ ಸಂಬಂಧಪಟ್ಟದ ವಿಷಯ ಚರ್ಚೆ ಮಾಡ್ಬೇಕು ಅಂದ್ರೆ ಬ್ರಹ್ಮ ಬಾಬಾ ಬೇಕು ಅಲ್ವಾ? ಆತ್ಮಿಕ ಮಾತಾಡ್ಬೇಕು ಅಂದ್ರೆ ಶಿವ ಬಾಬಾ ಬೇಕು. ಈಗ ವಾರ್ತಾಲಾಪ ಅಂತಂದ್ರೆ ಅಲ್ಲಿ ಒಬ್ಬರ ಮಾತಾಡ್ತಿಲ್ಲ, ನೀವು ಮಾತಾಡ್ಬೇಕು, ಅವರು ಮಾತಾಡ್ಬೇಕು. ನಾನು ಈಗ ಮಾತಾಡ್ತಿದ್ದೇನೆ ಅಂತಂದ್ರೆ ಅವರು ಇನ್ನೊಂದು ಗಂಟೆ ಮೇಲೆ ಉತ್ತರ ಕೊಡ್ಬೇಕಾ? ಇಲ್ಲ. ಯಾವಾಗ ಕೊಡ್ಬೇಕು? ಆ ಕ್ಷಣದಲ್ಲೇ ಕೊಡ್ಬೇಕು. ಹಾಗಿದ್ರೆ ಈಗ ಪಟ್ಟಂತ ನೀವು ಬಾಬಾ ಹತ್ರ ಏನು ಪ್ರಶ್ನೆ ಕೇಳೋದು, ಈಗಲೇನೆ 1 ಸೆಕೆಂಡ್ ಅಲ್ಲಿ ತಕ್ಷಣ ನಿಮ್ ಮಾತು ನಿಲ್ದ ತಕ್ಷಣದಲ್ಲಿ ಬಾಬಾ ನಿಮ್ಗೆ ಉತ್ತರ ಕೊಡ್ತಾರ? ಒಂದೊಂದ್ಸಾರಿ ಕೊಡ್ತಾರೆ ಅನ್ನೋರೆ. ಒಂದೊಂದ್ ಸಾರಿ ಅಲ್ಲ, ಸದಾ ಒಂದೊಂದ್ ಸಾರಿ. ಯಾಕೆಂದ್ರೆ ನಮ್ಮ ಬಲಹೀನತೆಯ ಕಾರಣ ಆ ತಕ್ಷಣ ಸಿಕ್ಕಲ್ಲ. ಒಂದೊಂದ್ಸಾರಿ ಸಿಕ್ಬಿಡುತ್ತೆ. ಅಂದರೆ ಆ ಪೋಸ್ಟಿಗೆ ನಾನಿನ್ನು ಯೋಗ್ಯ ಆಗಿಲ್ಲ. ಅದಕ್ಕೆ ಬೇಕಾಗಿರುವಂತ ಕ್ವಾಲಿಟೀಸ್ಗಳು ಇನ್ನು ನನ್ನಲ್ಲಿ ಇಲ್ಲ, ಬಂದಿಲ್ಲ. ಅರ್ಥ ಆಯ್ತು ನಿಮಗೆ? ಹೌದಣ್ಣ. ಆವಾಗ ನಿಮ್ಗೆ ಸ್ವಮಾನ ಇಲ್ಲಿದೆ. ಹಂಗಿದ್ರೆ ಪೋಸ್ಟ್ ಬಾಬನಲ್ಲಿ ಇದೆ, ಅದ್ಯಾರಿಗೋ ಬೇರೆಯವರಿಗೆ ಸಿಕ್ಕಿದೆ. ಆದ್ರೆ ಆ ಪೋಸ್ಟ್ಗೆ ನೀವಿನ್ನು ಅಧಿಕಾರಿಗಳು, ಯೋಗ್ಯರು ಆಗಿಲ್ಲ. ಅರ್ಥ ಆಯ್ತಾ ನಿಮ್ಗೆ ಇವಾಗೇನು ಅಂತ? ಹೌದಣ್ಣ. ಜ್ಞಾನ ಹೇಳಿ ಕೂತ್ಕೊಂಡಿದ್ದೀರಿ. ಏನ್ ಹೇಳಿ ಕೂತ್ಕೊಂಡಿದ್ದೀರಿ? ಜ್ಞಾನ ಹೇಳಿ ಕೂತ್ಕೊಂಡಾಗ ಅಲ್ಲಿ ಇರುವಷ್ಟೇ ಓದಿದ್ರೆ ಮಾಸ್ಟರ್ ಜ್ಞಾನ ಸಾಗರ ಅಂತ ಹೇಳ್ತಾರ?
ಇಲ್ಲ. ಹಾ, ಏನ್ ಮಾಡ್ಬೇಕು ಅದನ್ನ? ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕು. ತಿಳ್ಕೊಂಡಿರ್ಬೇಕು. ಓಕೆ, ನಾನ್ ತಿಳ್ಕೊಂಡಿದ್ದೇನಪ್ಪ. ನಾನು ಅದನ್ನು ಓದುವಂತ ಮೊದಲು ಉಷಾಬೇನ್ ಕ್ಲಾಸ್ ಕೇಳ್ಕೊಂಡು ಬಂದೆ, ಶಿವಾನಿ ಬೇನ್ ಕ್ಲಾಸ್ ಕೇಳ್ಕೊಂಡು ಬಂದೆ, ಅವ್ರದ್ದೆಲ್ಲ ಕೇಳ್ಕೊಂಡ್ಬಿಟ್ಟು ನಾನು ನೋಟ್ ಮಾಡ್ಕೊಂಡು ಆ ವಿಷಯದ ಬಗ್ಗೆ ಬಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಅವಾಗ ನೀವು ಮಾಸ್ಟರ್ ಜ್ಞಾನ ಸಾಗರ ಹೌದು ಅಲ್ವೋ? ಇಲ್ಲ, ಇಲ್ಲ, ನಾವು ಸ್ವಯಂ ತಿಳ್ಕೊಬೇಕೆಲ್ಲ. ಅನುಭವ ಅಂದ್ರೆ ಇರ್ಬೇಕಲ್ಲ ಅನ್ನೋರೆ. ಯಾವನು? ಸ್ವಯಂ ಅನುಭವದ ಅಲ್ಲ, ಆಧಾರಿತ ಮೇಲೆ ಜ್ಞಾನ. ಇಲ್ಲಿ ಅನುಭವ ಬಂದಿಲ್ಲ, ಬರೀ ಜ್ಞಾನ ಹೇಳೋದಷ್ಟೇ. ಜ್ಞಾನ ಕೇಳಿದ್ಮೇಲೆ ತಾನೇ ಆಮೇಲೆ ಅಪ್ಲಿಕೇಶನ್ ಮಾಡ್ಬಿಟ್ಟು ಅನುಭವ ಮಾಡೋದು. ಹೌದು. ಮಾಸ್ಟರ್ ಜ್ಞಾನ ಸಾಗರ ಪೋಸ್ಟ್ ಅಂತಂದ್ರೆ ಏನು? ಜ್ಞಾನವನ್ನ ಕೊಡೋದು. ನೀವು ಮಾಸ್ಟರ್ ಜ್ಞಾನ ಸಾಗರ ಅಂದ್ರೆ ಜ್ಞಾನ ಸಾಗರ ಯಾರು? ತಂದೆ ತಂದೆ. ಶಿವಬಾಬಾ ತಾನೆ. ಆವಾಗ ನೀವು ಯಾರ ಜೊತೆ ಕನೆಕ್ಟ್ ಆಗಿರ್ಬೇಕು? ಬಾಬಾ ಜೊತೆ. ಶಿವಬಾಬನ್ ಜೊತೆ ಕನೆಕ್ಟ್ ಆಗಿರ್ಬೇಕು ಹೊರತು ಯಾವುದೇ ಮನುಷ್ಯಾತ್ಮರ ಜೊತೆ, ಯಾವುದೇ ಪುಸ್ತಕದ ಜೊತೆಗೆ, ನಿಮ್ಮ ಅನುಭವದ ಜೊತೆಗೆ ಅಲ್ಲ. ಹೌದು. ನೀವು ಕನೆಕ್ಟ್ ಆಗ್ಬೇಕಾದ್ರೆ ಯಾರ ಜೊತೆಗೆ? ಶಿವಬಾಬಾ ಜೊತೆ. ಅಲ್ಲಿ ಶಕ್ತಿಗಳು ಬರೋದಿಲ್ಲ. ಅಲ್ಲಿ ಏನ್ ಬರ್ತದೆ? ಜ್ಞಾನ. ಜ್ಞಾನದ ಸ್ಪಷ್ಟೀಕರಣ ಮಾತ್ರ ಬರ್ತದೆ. ಬಾಬಾ ಜೊತೆ ಕನೆಕ್ಟ್ ಆದಾಗ ಆ ಒಂದು ಶಬ್ದದ ಆಳವಾದ ಅರ್ಥವನ್ನ ಬಾಬಾ ಏನ್ ಮಾಡ್ತಾರೆ? ತಿಳಿಸ್ಕೊಡ್ತಾರೆ. ನಿಮಗೆ ನಿರಾಕಾರ ರೂಪದಲ್ಲಿ ತಿಳಿಸ್ತಾರೆ. ಯಾರಿಗೆ ತಿಳಿಸ್ತಾರೆ? ನಿಮಗೆ. ನಮಗೆ. ನೀವೇನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕು? ನೀವು ಬೇರೆಯವ್ರಿಗೆ ತಿಳಿಸ್ಬೇಕು. ಅವರು ನಿಮ್ಗೆ ತಿಳಿಸ್ತಾರೆ, ನೀವೇನ್ ಮಾಡ್ಬೇಕು? ಬೇರೆಯವರು. ಈಗ ನಮ್ಮಲ್ಲಿ ಗುರುವಾರದ ದಿನ ಸಂದೇಶಿ ಆತ್ಮಗಳು, ಅಕ್ಕಂದಿರು ಸೂಕ್ಷ್ಮವತನಕ್ಕೆ ಹೋಗ್ಬಿಟ್ಟು ಸಂದೇಶ ತಗೊಂಡು ಬರ್ತಾರಲ್ವಾ? ಹೌದು. ಓಕೆ, ಅದು ಅವ್ರು ಮಾಡ್ತಾರಂತ ನಾನು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಗುಲ್ಜಾರ್ ದಾದಿ ಆ ಕರ್ಮವನ್ನ ಮಾಡ್ತಿದ್ರು, ಬ್ರಹ್ಮಬಾಬನಿಗೆ ಮಾಡ್ಲಿಕ್ಕೆ ಆಯ್ತಾ? ಇಲ್ಲ. ಇಲ್ಲವಲ್ಲ. ಎಲ್ಲರಿಗೂ ಎಲ್ಲಾ ಕ್ವಾಲಿಟೀಸ್ ಇರೋದಿಲ್ಲ. ಇರೋದಿಲ್ಲ. ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಬಾ ಬಂದ್ರು, ಪ್ರಕಾಶ್ ಮಣಿ ದಾದಿ ಶರೀರದಲ್ಲಿ ಬಂದ್ರ? ಇಲ್ಲ. ಅಲ್ಲ, ಅವಾಗ ಬಂದಿರ್ಬೋದು, ಸೈಗೂ ಕೊಟ್ಟಿರ್ಬೋದು, ಆದ್ರೆ ಮುರಳಿ ನುಡಿಸುವಂಥದ್ದು, ಮಿಲನ ಮಾಡುವಂಥದ್ದು ಆಗಿಲ್ವಲ್ಲ. ಅರ್ಥ ಆಯ್ತಾ? ಹಾಗೆಯೇ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ತುಂಬಾ ಏನಿದಾವೆ? ಪೋಸ್ಟ್ಗಳು ಇದ್ದಾವೆ. ಯಾರಿಗೆ ನಿಶ್ಚಯ ಇರ್ತದೆ ಹೆಚ್ಚಿಗೆ? ಯಾರಿಗೆ ನಿಶ್ಚಯ ಹೆಚ್ಚಿಗೆ ಇರ್ತದೆ? ಯಾರು ಈಶ್ವರ್ಯ ಕಾರ್ಯದಲ್ಲಿ ತುಂಬಾ ಸಹಯೋಗಿಗಳಾಗಿರ್ತಾರೆ, ಅವ್ರಿಗೆ ತುಂಬಾ ನಿಶ್ಚಯ ಬರುತ್ತೆ. ಯಾರು ಆ ಎಲ್ಲ ಪೋಸ್ಟ್ಗಳಲ್ಲಿ ಕೆಲಸ ಮಾಡುವಂತ ಯೋಗ್ಯತೆಯನ್ನ ಬೆಳೆಸಿಕೊಂಡಿದ್ದಾರೋ, ಆ ಅರ್ಹತೆ ಇದೆಯೋ, ಅವ್ರಿಗೇನಾಗ್ತಾ ಹೋಗ್ತದೆ? ಆ ಡ್ಯೂಟಿ ಮಾಡ್ತಾರೆ, ಅಷ್ಟು ಸಂಬಳ ತಗೊಳ್ತಾರೆ. ಅವಾಗ ಅವ್ರಿಗೆ ನಿಶ್ಚಯ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಕೆಲಸ ಮಾಡು, ಹೆಚ್ಚಿಗೆ ಪೋಸ್ಟಿಗೆ ಹೋಗು, ಹೆಚ್ಚಿಗೆ ಸಂಬಳವನ್ನ ತಗೋ. ಅವಾಗ ಅವ್ರ ಜೀವನ ಹೆಂಗೆ ಆಗಿರ್ತದೆ? ಸ್ಥಿತಿ ಖುಷಿಯಾಗಿರ್ತದೆ. ನಾನು ಹರಕೆ ರೆಡಿ ಇಲ್ಲ, ನಾನು ಸಾಧನೆ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಬಾಬಾ ನಿಮ್ಗೆ ಆ ಪೋಸ್ಟ್ ಕೊಡೋದಿಲ್ಲ. ಅಕ್ಕೋರವ್ರಿಗೆ ಮಾತ್ರ ಜ್ಞಾನ ಹೇಳಿ ಕೊಡ್ತಾರೆ, ನಮ್ಗೆ ಕೊಡೋದೇ ಇಲ್ಲ. ಅಕ್ಕೋರ್ ಪಾರ್ಸಿಲಿಟಿ ಮಾಡ್ತಾರೆ. ಅಕ್ಕೋರೆಲ್ಲ ಮಾಡೋದು ಯಾರು? ಬಾಬಾ. ಬಾಬಾ ನಿಮ್ಮಲ್ಲಿ ಯೋಗ್ಯವಾಗಿದ್ರೆ ಮಾತ್ರ ಬಾಬಾ ನಿಮ್ಮನ್ನ ಮುಂದುವರಿಸ್ತಾರೆ ಹೊರತು ಇಲ್ಲ ಅಂತಂದ್ರೆ ಜೀವನ ಪೂರ್ತಿ ಬಾಬನ ಮೇಲೆ ಪಾತ್ರೆ ತೊಳಿತಾ ಇರೋದೇನೆ, ಅಡಿಗೆ ಮಾಡ್ತಾ ಇರೋದೇನೆ. ಅರ್ಥ ಆಯ್ತಾ? ಅವಾಗ ಅದೇ ಪೋಸ್ಟ್ ಆರಂಭ ಆಗಿ ಅದೇ ಪೋಸ್ಟ್ ಅಲ್ಲಿ ನಿಮ್ದು ಏನಾಗ್ತದೆ? ರಿಟೈರ್ಮೆಂಟ್ ಕೂಡ ಬಂದು ಬಿಡ್ತದೆ. ಯಾವಾಗ ನೀವು ನೆಕ್ಸ್ಟ್ ಲೆವೆಲ್ ಹೋಗ್ತಾ 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 ಹೋದಾಗ ಏನಾಗ್ತಾ ಹೋಗ್ತದೆ? ಅದಕ್ಕೆ ತಕ್ಕಾಗಿ ಪೋಸ್ಟು, ಪೊಸಿಷನ್ನು, ಗೌರವ ಎಲ್ಲ ಇರ್ತದೋ ಇರಲ್ವೋ? ಇರ್ತೈತಿ. ಈಗ ಹೇಳಿ, ಬಾಬಾ ಯಾರಿಗೆ ಗೌರವ ಕೊಡ್ತಾರೆ? ಎಲ್ಲರಿಗೂ ಇಲ್ಲ, ಎಲ್ಲರಿಗೂ ಆ ಗೌರವ ಎಲ್ಲವನ್ನು ಎಲ್ಲದ ಪೋಸ್ಟ್ ಮೇಲೂ ನಿಶ್ಚಯ ಇದ್ದವ್ರಿಗೆ ಮಾತ್ರ ಕೊಡ್ತಾರೆ. ನಿಶ್ಚಯ ಜೊತೆಗೆ ಅರ್ಹತೆ ಬೇಕಲ್ಲ, ನಿಶ್ಚಯ ಇದ್ರೆ ಆಗೋದಿಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ? ನಾವು ಕೂಡ ಕ್ಲಾಸ್ ಮಾಡ್ತೀವಿ, ನಾವು ಕೂಡ ಯೋಗ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ವಾ? ಇದು ಕೂಡಿದ ತಕ್ಷಣ ಇದೇ ಮಾಡಿ ಶುರು ಮಾಡ್ಬಿಡ್ತಾರೆ, ನಾವು ಮಾಡಿ ಸರಿ ಅಂತ ಹೇಳ್ತಾರ. ಮತ್ತೆ ಕೆಲವೊಬ್ರು ಜ್ಞಾನನೂ ಕೂಡ ಹೇಳ್ತಾರೆ, ಎದುರುಗಡೆ ಅರ್ಥನೇ ಆಗೋದಿಲ್ಲ. ಎದುರುಗಡೆ ಅರ್ಥ ಆಗ್ಬೇಕು ತಾನೆ. ನೀವು ಜ್ಞಾನ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಹೇಳಿರ್ಬೋದು, ಆದ್ರೆ ಆ ಜ್ಞಾನ ಹೇಳ್ಬೇಕಾದ್ರೆ ಬಾಬನ್ ಜೊತೆ ಕರೆಕ್ಟ್ ಆಗಿದ್ದೀರಾ? ನೀವು ಕರೆಕ್ಟ್ ಆಗಿ ಹೇಳಿದ್ದೀರಾ ಅಥವಾ ಜನರಿಗೆ ಕನ್ಫ್ಯೂಷನ್ ಮಾಡಿದ್ದೀರಾ? ಅದನ್ನು ಕೂಡ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ನಿಮ್ಮ ಮನಸ್ಸಿಗೆ ಬಂದಿದ್ದು ಹೇಳಿದ್ದೆಲ್ಲ ಅದಕ್ಕೆ ಯಥಾರ್ಥ ಜ್ಞಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಯಾವ ಜ್ಞಾನ ಏನಿರಬೇಕು? ಬಾಬಾ ನಿಮ್ಮ ಮೂಲಕ
ಹೇಳಿಸ್ಬೇಕು. ಅದಕ್ಕಾಗಿ ನೋಡಿ ಜ್ಞಾನ ಹೇಳ್ಬೇಕಾದ್ರೆ ಬಾಬಾ ಹೇಳ್ತಾರೆ ಬಾಬಾ ಹೇಳ್ತಾರೆ ಬಾಬಾ ಹೇಳ್ತಾರೆ ಅಂತ ನಾವು ಬಾಯಿಂದ ಬಾಬಾ ಹೇಳ್ತಾರೆ ಅಂತ ಹೇಳ್ತೀವಿ. ಆದ್ರೆ ಆ ಸಮಯದಲ್ಲಿ ನನ್ನ ಬಾಬಾ ಜೊತೆ ಕನೆಕ್ಟ್ ಆಗಿರ್ಬೇಕು. ಆಗ್ತಿರ್ತೇನೆ ನಾನು. ನನ್ನ ಈಶ್ವರ ಜೀವನದಲ್ಲಿ ನನಗೆ ಅನುಭವ ಇದೆ ಆತ್ಮೇರೆ. ಈಶ್ವರ ಜ್ಞಾನ ಹೇಳಿ ಕೂತ್ಕೊಂಡಾಗ ಎಷ್ಟೋ ವಿಷಯಗಳು ನನಗೆ ಗೊತ್ತೇ ಇರೋದಿಲ್ಲ, ಎಲ್ಲೂ ಕೇಳಿರೋದಿಲ್ಲ, ಓದಿರೋದಿಲ್ಲ, ಎಲ್ಲೂ ಗೊತ್ತಿರೋದಿಲ್ಲ. ಅದು ಆ ಸಮಯ ಟಕ್ ಅಂತ ಬಾಬಾ ಏನ್ ಮಾಡ್ಬಿಡ್ತಾರೆ, ಉತ್ತರ ಕೊಟ್ಟು ಬಿಡ್ತಾರೆ. ಅದು ಕೊಡಬೇಕು ಅಂದ್ರೆ ಮನಬುದ್ಧಿ ನಾನು ಯಾರ ಜೊತೆಗೆ ಇಡ್ಬೇಕು? ಬಾಬಾ ಜೊತೆ ಅದರ ಮಧ್ಯದಲ್ಲಿ ನಿಮ್ಮಲ್ಲಿ ಯಾರೋ ಒಬ್ರು ಅನ್ಮ್ಯೂಟ್ ಮಾಡ್ಬಿಟ್ರು, ಸೌಂಡ್ ಬಂತು ಅಂತಂದ್ರೆ ಈಗ ನೋಡಿ ಬಂತು. ಈಗ ಸತ್ರಾಜಣ್ಣ ಕೆಮ್ಮ ಮಾಡಿದ್ರು, ಮ್ಯೂಟ್ ಮಾಡಿಲ್ಲ, ಏನಾಯ್ತು ಇವಾಗ? ಡಿಸ್ಟರ್ಬೆನ್ಸ್ ಆಯ್ತು. ನನ್ನ ಗಮನ ಎಲ್ಲಿ ಹೋಯ್ತು ಇವಾಗ? ಅದ್ರ ಕಡೆ ಹೋಯ್ತು, ಅಲ್ಲಿ ಹೋಯ್ತು ಅಂದ ತಕ್ಷಣ ಬಾಬನ್ ಜೊತೆ ಕನೆಕ್ಷನ್ ಏನಾಗ್ಬಿಡ್ತದೆ? ಕಟ್ ಆಗುತ್ತೆ. ಕಟ್ ಆಗ್ಬಿಡ್ತದೆ. ಅವಾಗ ಅವ್ರು ಕೆಮ್ತಾ ಇದಾರೆ ಅಂತಂದ್ರೆ ನಮ್ಮಲ್ಲಿ ಆಪರೇಟ್ ಮಾಡೋರು ಏನ್ ಮಾಡ್ಬೇಕು? ಅವ್ರದನ್ನು ಮ್ಯೂಟ್ ಮಾಡ್ಬೇಕು. ಇಲ್ಲ ಸತ್ರಾಜಣ್ಣು ಅವರೇ ಯೋಚನೆ ಮಾಡ್ಬೇಕು, ನನ್ ಕೆಮ್ಮು ಬರ್ತಾ ಇದೆ, ಡೌಟ್ ಡಿಸ್ಟರ್ಬೆನ್ಸ್ ಆಗ್ತದೆ, ಮೊದ್ಲು ಏನ್ ಮಾಡ್ಬೇಕು? ಮ್ಯೂಟ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು? ಕೇಳಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಸೇವೆಗೆ ನೀವೇನ್ ಮಾಡ್ದಂಗ ಆಗ್ತದೆ, ವಿಘ್ನ ಹಾಕಿದಾಗ ಆಗ್ತದೆ. ಅರ್ಥ ಆಗ್ತಿದ್ಯಾ? ಅವಾಗ ಏನಾಗತ್ತೆ, ನಾವು ಅದ ಕಡೆ ಗಮನ ಕೊಟ್ಬಿಟ್ಟು ಇಲ್ಲಿ ಬಾಬಾ ಜೊತೆ ಕನೆಕ್ಷನ್ ಏನಾಗ್ಬಿಡ್ತದೆ? ಕಟ್ ಆಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ಈ ಎಲ್ಲ ಪೋಸ್ಟ್ಗಳಿಗೆ ಯಾರು ಯೋಗ್ಯರಾಗಿರ್ತಾರೋ, ಆಲ್ರೌಂಡರ್ ಸೇವಾಧಾರಿಗಳಾಗಿರ್ತಾರೋ ಅವರಿಗೆ ಬಾಬನ ಮೇಲೆ ಏನಿರ್ತದೆ? ತುಂಬಾ ಪ್ರೀತಿ ಇರ್ತದೆ. ಬಾಬನಿಗೂ ಕೂಡ ಅವರ ಮೇಲೆ ತುಂಬಾ ಪ್ರೀತಿ ಇರ್ತದೆ. ಜೊತೆಗೆ ಯಾವ ಮಗು ಬಾಬಾ ಸೇವೆ ಹೇಳಿದ ತಕ್ಷಣ ಹಾಜಿ ಅಂತ ಮಾಡ್ತಾರೋ ಅಂತವ್ರ ಬಗ್ಗೆ ಬಾಬನಿಗೆ ತುಂಬಾ ಪ್ರೀತಿ ಇರ್ತದೆ ಅಲ್ವಾ? ಓಕೆ, ನೀವೆಲ್ಲೋ ಒಂದು ಸೇವಾ ಕೇಂದ್ರಕ್ಕೆ ಡ್ರೈವಿಂಗ್ ಅಂತ ಹೋಗಿರ್ತೀರಿ. ಓಕೆ, ತಕ್ಷಣ ಹೇಳಿದ್ರು ಭಾಷಣ ಮಾಡಿದ್ದ, ಅವಾಗ ಏನಾಗಿರ್ಬೇಕು? ರೆಡಿ ಆಗಿರ್ಬೇಕು. ರೆಡಿ ಇರ್ಬೇಕು. ಭಾಷಣ ಮಾಡ್ಲಿಕ್ಕಂತ ಹೋದ್ರಿ, ಅವಾಗ ಅನ್ನೋರು ಸ್ವಲ್ಪ ಅಡಿಗೆ ಮಾಡಿ ಅಂತ ಹೇಳ್ತಾರೆ, ಅವಾಗ್ಲೂ ಕೂಡ ಏನಾಗಿರ್ಬೇಕು? ರೆಡಿ ಆಗಿರ್ಬೇಕು. ಇಲ್ಲ ಇಲ್ಲ ನಾನು ರೆಡಿ ಆಗಿಲ್ಲ ಅಂತ ಬಿಟ್ಟು ಏನ್ ಮಾಡುವಂಗಿಲ್ಲ, ಹೇಳೋಗಿಲ್ಲ. ಯಾವುದಕ್ಕೆ ಬೇಕು ಆ ಪೋಸ್ಟಿಗೆ ತಕ್ಕಾಗಿ ನಿಮ್ಮ ಮನಬುದ್ಧಿಯನ್ನ ನೀವೇನ್ ಮಾಡ್ಬೇಕು? ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಆ ಪೋಸ್ಟಿಗೆ ನೀವು ಅರ್ಹರಾದರೆ ಮಾತ್ರ ಆ ಸ್ವಮಾನ ನಿಮ್ದು ಆಗತ್ತೆ. ಅರ್ಥ ಆಯ್ತಾ? ಆ ಪೋಸ್ಟಿಗೆ ಅರ್ಹರಾದರೆ ಮಾತ್ರ ಏನಾಗ್ತದೆ, ನೀವು ಆ ಪೋಸ್ಟಿಗೆ ಏನಾಗ್ತೀರಿ? ಅರ್ಹರು ಆಗ್ತೀರಾ, ಆ ಸ್ವಮಾನ ನಿಮ್ದಾಗ್ತದೆ. ಉದಾಹರಣೆಗೆ ನೀವು ವಿಶ್ವ ಕಲ್ಯಾಣಕ್ಕಂತ ಕೂತಿದ್ದೀರಿ. ಯಾವ್ದು ಕೂತಿದ್ದೀರಿ? ನೀವ್ ಯಾರು? ಆತ್ಮ. ಆ ಸಮಯದಲ್ಲಿ ನೀವ್ ಯಾರು? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಗಳು. ನೀವ್ಯಾರು? ವಿಶ್ವ ಕಲ್ಯಾಣ ಮಾಡ್ತಾ ಇರೋದು ಯಾರು? ಯಾರ ಮೂಲಕ? ಆತ್ಮಗಳ ಮೂಲಕ. ನಿಮ್ಮ ಮೂಲಕ. ನೀವು ಅಲ್ಲಿ ಕೂತ್ಕೊಂಡಿದ್ದೀರಿ, ನೀವು ಸಾಧನ ಅಷ್ಟೇ. ವಿಶ್ವ ಕಲ್ಯಾಣ ಮಾಡ್ತಾ ಇರೋದು ಯಾರು? ಓಕೆ, ವಿಶ್ವ ಕಲ್ಯಾಣ ಬಾಬಾ ಯಾವ್ದಿಂದ ಮಾಡ್ತಾರೆ? ಶಕ್ತಿಗಳಿಂದ. ಆ ಶಕ್ತಿ ಯಾರಲ್ಲಿದೆ? ಯಾರ ಮೂಲಕ ಪಾಸ್ ಆಗ್ತದೆ? ನಮ್ಮ ಮೂಲಕ. ನಿಮ್ಮ ಮೂಲಕ, ಆತ್ಮದ ಮೂಲಕ, ಮನಬುದ್ಧಿಯ ಮೂಲಕ, ಶರೀರದ ಮೂಲಕ ಪಾಸ್ ಆಗ್ತದೆ. ಹೌದಾ? ಓಕೆ, ಅದು ನಿಮ್ಮ ಮೂಲಕ ಪಾಸ್ ಆದಾಗ ನಿಮಗೆ ಅದರ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಓಕೆ, ನೀವು ಸಾಂಬಾರ್ ಯಾವ್ದಲ್ಲಿ ಮಾಡ್ತೀರಿ? ಪಾತ್ರೆಯಲ್ಲಿ. ಓಕೆ, ಸರಿ. ಡೈರೆಕ್ಟ್ ಆಗಿ ಸಾಂಬಾರ್ನ ಒಯ್ದ್ಬಿಟ್ಟು ಬೆಂಕಿ ಮೇಲೆ ಇಡ್ಲಿಕ್ಕೆ ಆಗಲ್ವಾ? ಇಲ್ಲ. ಅದನ್ನ ಸಾಂಬಾರ್ ಇಟ್ಕೊಳ್ಳಿಕ್ಕೆ ಏನ್ ಬೇಕು? ಸಾಂಬಾರ್ ಇಟ್ಕೊಳ್ಳಿಕ್ ಪಾತ್ರೆ ಬೇಕು ಅಲ್ವಾ? ಸರಿ. ಸಾಂಬಾರ್ ಮಾಡ್ಲಿಕ್ಕೆ ಬೆಂಕಿ ಬೇಕೋ ಬೇಡವೋ? ಅವಾಗ ಸಾಂಬಾರಿಗೆ ಆ ಬಿಸಿ ಯಾವ್ದಿಂದ ಬರ್ತದೆ? ಸಾಂಬಾರಿಗೆ ಬರೋದು ಯಾವ್ದಿಂದ? ಬೆಂಕಿಯಿಂದಾನೋ ಪಾತ್ರೆಯಿಂದಾನೋ? ಪಾತ್ರೆಯಿಂದ. ಹಾಗಿದ್ರೆ ಡೈರೆಕ್ಟ್ ಸಾಂಬಾರಿಗೂ ಬೆಂಕಿಗೂ ಕನೆಕ್ಷನ್ ಇರ್ತದ? ಮಧ್ಯದಲ್ಲಿ ಏನಿರ್ತದೆ? ಪಾತ್ರೆ. ಹಾಗಿದ್ರೆ ಮೊದ್ಲು ಬೆಂಕಿಯ ಗುಣ ಯಾರಿಗೆ ಟ್ರಾನ್ಸ್ಫರ್ ಆಗ್ತದೆ? ಪಾತ್ರೆಗೆ. ಪಾತ್ರೆಯಿಂದ ಯಾರಿಗೆ ಇರ್ತದೆ? ಸಾಂಬಾರು. ಆ ಗುಣ ಯಾರ್ದು? ಪಾತ್ರೆದ? ಅಲ್ಲ, ಬೆಂಕಿ. ಅದು ಪಾತ್ರೆ ಏನು? ಪಾತ್ರೆ ಬಿಸಿ ಆಗದೆ ಸಾಂಬಾರ್ ಬಿಸಿ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಪಾತ್ರೆ ಬಿಸಿ ಆಗದೆ ಸಾಂಬಾರ್ ರೆಡಿ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ನೀವ್ ಯಾವ ಪೋಸ್ಟ್ ಅಲ್ಲಿ ಕೂತ್ಕೊಂಡಿದ್ದೀರಿ ಇವಾಗ? ಪಾತ್ರೆ ಪೋಸ್ಟ್. ವಿಶ್ವ ಕಲ್ಯಾಣಕ್ಕೆ ಯಾವ್ದ ಕೂತ್ಕೊಂಡಿದ್ದೀರಿ?
ವಿಶ್ವಕಲ್ಯಾಣ ನೀವ್ ಯಾರು ಇವಾಗ? ವಿಶ್ವಕಲ್ಯಾಣ ಮಾಸ್ಟರ್ ವಿಶ್ವಕಲ್ಯಾಣ ವಿಶ್ವ ಕಲ್ಯಾಣಗಳು. ಹಾ, ವಿಶ್ವ ಕಲ್ಯಾಣ ಯಾವ್ದಿಂದ ಆಗ್ತದೆ? ಪರಮಾತ್ಮನ ಶಕ್ತಿಯಿಂದ. ಪರಮಾತ್ಮನ ಶಕ್ತಿಗಳಿಂದ. ಯಾರ ಮೂಲಕ ಪಾಸ್ ಆಗ್ಬೇಕು? ಪರಮಾತ್ಮ ನಾನು ಆತ್ಮದ ಮೂಲಕ. ಆತ್ಮದ ಮೂಲಕ, ಮನ ಬುದ್ಧಿಯ ಮೂಲಕ, ಶರೀರದ ಮೂಲಕ ಪಾಸ್ ಆಗ್ಬೇಕು. ಓಕೆ, ನೀವು ಕುತ್ಕೊಂಡಿದ್ದೀರಿ, ಭಗವಂತನ ಸಪ್ತ ಗುಣಗಳ ಅನುಭವ ನಿಮಗೇ ಆಗ್ತಾ ಇಲ್ಲ. ಯಾರಿಗಾಗ್ತಾ ಇಲ್ಲ? ನಮ್ಗೆ ಆಗ್ತಾ ಇಲ್ಲ. ಆವಾಗ ನೀವು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಗಳು ಹೌದು ಅಲ್ವೋ? ಅಲ್ಲ ಆ ಇಲ್ಲ. ಬಾಯಲ್ಲಿ ಹೇಳ್ತಾ ಇದ್ದೀರಿ, ನಾನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ, ವಿಶ್ವ ಕಲ್ಯಾಣ ಹೇಳ್ತಾ ಇದ್ದೀರಿ. ವಿಶ್ವ ಕಲ್ಯಾಣಕಾರಿ ಹೌದು ಅಲ್ವೋ? ಅಲ್ಲ ಇಲ್ಲ. ಬುಕ್ಕಲ್ಲಿ ಬರ್ದಿದ್ದೀರಿ 25,000 ಸಲ ನಾನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತ. ನೀವು ಹೌದು ಅಲ್ವೋ? ಇಲ್ಲ. ಅಲ್ಲ ಯಾಕೆ? ಇನ್ನ ಆಗಿಲ್ಲ ಇನ್ನು ಬರೆಯೋದಷ್ಟೇ. ಅಂದಮೇಲೆ ನನಗೆ ಪರಮಾತ್ಮನ ಸಪ್ತ ಗುಣಗಳ ಅನುಭವ ನನಗೆ ಮನ ಬುದ್ಧಿ ಮೂಲಕ ಆಗ್ತಾ ಇಲ್ಲ, ನನ್ನ ಶರೀರ ಹಗುರ ಆಗ್ತಾ ಇಲ್ಲ ಅಂತಂದ್ರೆ ಆ ಪೋಸ್ಟಿಗೆ ನಾನಿನ್ನು ಯೋಗ್ಯ ಆಗಿಲ್ಲ ಆಗಿಲ್ಲ. ಬಾಬಾ ಅದನ್ನ ಮುರಳಿಯಲ್ಲಿ ಹೇಳಿದ್ರು ಕೂಡ ಆ ಯೋಗ್ಯತೆ, ಆ ಅರ್ಹತೆ ನನಗಿನ್ನು ಬಂದಿಲ್ಲ. ಅಷ್ಟು ಯೋಗರಾಗುವಷ್ಟು ನಾನಿನ್ನು ಸ್ವಚ್ಛ ಬಾಬನ ಕೈಯಲ್ಲಿ ಆಗಿಲ್ಲ. ಪೋಸ್ಟ್ ಇದೆ, ಆದ್ರೆ ಆ ಪೋಸ್ಟ್ ಅಲ್ಲಿ ನಾನ್ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನಾನ್ ಯಾವ ಕೆಲಸ ಮಾಡ್ಬೋದು ಅಜಮಕ್ಕ? ಮಾಸ್ಟರ್ ವಿಶ್ವ ಕಲ್ಯಾಣದ ಬದಲು ನಿದ್ರಾ ಯೋಗ ಮಾಡಬಹುದು. ಯಾವ್ದು ಮಾಡ್ಬೋದು ಅಲ್ವಾ? ಮಾಡ್ಬೋದು ತಾನೆ? ಯೋಗದಲ್ಲಿ ಕುತ್ಕೊಂಡು ತಕ್ಷಣದಲ್ಲಿ ನಿಮ್ಗೆ ನಿದ್ರೆ ಬರ್ತಾ ಇದೆ ಅಂತಂದ್ರೆ ನಿಮ್ದು ರಾಜಯೋಗನೋ ನಿದ್ರಾ ಯೋಗನೋ? ಪತಿ ನೆನಪಿಗೆ ಬಂದ್ರೆ ಪತಿಯ ಜೊತೆಗೆ ಯೋಗ. ಅವಾಗ ರಾಜಯೋಗನೋ ಮನುಷ್ಯಾತ್ಮನ ಜೊತೆ ಯೋಗನೋ? ಅಲ್ವಾ? ಅದಕ್ಕಾಗಿ ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು? ಅದಕ್ಕೆ ಬಾಬಾ ಹೇಳ್ತಾರೆ, एक एक स्वमान को स्मृति में लावो तो कितना नशा चढ़ता है. ನಿಮಗೆ ಯಾವ ಪೋಸ್ಟ್ ಅನ್ನ ಬಾಬಾ ಕೊಟ್ಟಿದ್ದಾರೆ, ಯೋಗ್ಯರನ್ನಾಗಿ ಮಾಡಿದ್ದಾರೆ, ಎಷ್ಟು ನಿಮ್ಗೆ ನಶೆ ಏನಾಗ್ತದೆ? ಜಾಸ್ತಿ ಈಗ ಯೋಗೇಶ್ ಅಣ್ಣನಿಗೆ ನಶೆ ಇರ್ತದೋ ಇರಲ್ವೋ? ಇರುತ್ತೆ. ಬಾಬಾ ನನ್ನ ಈಶ್ವರಿ ಜ್ಞಾನ ಹೇಳಲಿಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತಂದಾಗ ನನಗೆ ನಶೆ ಇರುತ್ತೋ ಇರಲ್ವೋ? ಇರ್ತೈತಿ. ಆ ಪೋಸ್ಟ್ ನಿಮ್ಗೆ ಬಂದಿದ್ಯಾ? ಇಲ್ಲ. ಇಲ್ವಲ್ಲ. ಅವಾಗ ಯಾರಿಗೆ ಆ ಪೋಸ್ಟ್ ಇಲ್ದೆ ಅವರಿಗೆ ಮಾತ್ರ ಏನಿರ್ತದೆ? ನಶೆ ಖುಷಿ ಇರ್ತದೆ. ಖುಷಿ, ನಶೆ. ಎಲ್ಲಾ MLA ಗಳು ಮಿನಿಸ್ಟರ್ ಆಗೋದಿಲ್ವಲ್ಲ. ಹೌದು, ಯಾರಿಗೆ ನಶೆ ಜಾಸ್ತಿ ಇರ್ತದೆ? ಯಾರ ಆಗ್ತಾರೋ ಅವ್ರಿಗೆ ಜಾಸ್ತಿ ಇರ್ತದೆ. MLA ಗಳಿಗಿಂತ ಮಿನಿಸ್ಟ್ರಿಗೆ ನಶೆ ಜಾಸ್ತಿ ಇರ್ತದೆ ಅಲ್ವಾ? ಮಿನಿಸ್ಟ್ರಿಗೆ ಜಾಸ್ತಿ ನಶೆ ಇರ್ತದೋ ಚೀಫ್ ಮಿನಿಸ್ಟ್ರಿಗೆ ಇರ್ತದೋ? ಮಿನಿಸ್ಟರ್ ಮಿನಿಸ್ಟರ್ ಶ್ರೇಷ್ಠನೋ ಚೀಫ್ ಮಿನಿಸ್ಟರ್ ಶ್ರೇಷ್ಠನೋ? ಚೀಫ್ ಮಿನಿಸ್ಟರ್. ಅವಾಗ ಅವ್ರಿಗೆ ನಶೆ ಜಾಸ್ತಿ. ಹಾಗೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಏನಂತ? ನಮಗೆ ಬಾಬಾ ಎಷ್ಟು ಸಮಾನವನ್ನ ಕೊಟ್ಟಿದ್ದಾರೆ. ಸಮಾನ ಎಲ್ಲರಿಗೂ ಕೊಟ್ಟಿದ್ದಾರೆ, ವಿಧಿಯನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಯಾವ ಪೋಸ್ಟ್ ಯಾರು ಬೇಕಾದ್ರೂ ಕೂಡ ಏನ್ ಮಾಡ್ಬೋದು? ತಗೊಳ್ಬಹುದು. ಈ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ CA ಮಾಡ್ಬೋದಲ್ವಾ? ಇಂಥವರೇ ಮಾಡ್ಬೇಕು ಅಂತ ಕಂಡೀಷನ್ ಇದೆಯಾ? ಇಲ್ಲ. ಯಾರು ಬೇಕಾದ್ರೂ ಇಂಜಿನಿಯರ್ ಆಗ್ಬೋದಾ? ಆಗ್ಬೋದಾ? ಇಲ್ಲ. ಪರ್ವತಕ್ಕ ಆಗ್ಬೋದು. ಹಿಂದಿಯವ್ರು ಆಗ್ಬೋದಾ? ಕನ್ನಡದವ್ರು ಆಗ್ಬೋದಾ? ಎಲ್ರು ಯಾವುದೇ ಭಾಷೆಯವ್ರು ಆಗ್ಬೋದು, ಬಡವರು ಆಗ್ಬೋದು, ಶ್ರೀಮಂತರು ಆಗ್ಬೋದು, ಪುರುಷನು ಆಗ್ಬೋದು, ಸ್ತ್ರೀನು ಕೂಡ ಆಗ್ಬೋದು. ಆದ್ರೆ ಅದಕ್ಕೆ ತಕ್ಕಾಗಿ ಅವರು ಶಿಕ್ಷಣವನ್ನ ಪಡ್ಕೊಳ್ಬೇಕು. ಅಷ್ಟು ಅನುಭವ ಅವರಲ್ಲಿ ಇರ್ಬೇಕು. ಅವಾಗ ಮಾತ್ರ ಆಗತ್ತೆ ತಾನೆ. ಎಲ್ಲರೂ ಅಲೋಪತಿ ಕೊಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಹೋಮಿಯೋಪತಿ ಕೊಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಅಕ್ಯುಪ್ರೆಷರ್ ಕೊಡ್ಲಿಕ್ಕೆ ಆಗೋದಿಲ್ವಲ್ಲ ಅಲ್ವಾ? ಹಾಗಿದ್ರೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ಎಲ್ಲಾ ಸಮಾನವನ್ನು ಎಲ್ಲರೂ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಹಾಗಿದ್ರೆ ನಿಮಗೆ ಬಾಬಾ ಅವರ ಯಜ್ಞದಲ್ಲಿ ಯಾವ್ಯಾವ ಸಮಾನ ಸಿಕ್ಕಿದೆ ಅಂತ ಏನ್ ಮಾಡ್ಕೊಳ್ಬೇಕು ನೀವು? ಸ್ವಮಾನ ಅಂತಂದ್ರೆ ನೀವು ಮಾಡುವಂತಹ ಕರ್ಮಕ್ಕೆ, ಈಶ್ವರಿ ಸೇವೆಗೆ ಬಾಬಾ ಕೊಡುವಂತ ಒಂದು ಪೋಸ್ಟ್. ಏನ್ ಹೇಳಿ? ಮಿನಿಸ್ಟರ್ ಹೇಳೋದೊಂದು ಪೋಸ್ಟ್ ಅಲ್ವಾ? ಅಲ್ಲಿ ಒಬ್ಬ ವ್ಯಕ್ತಿ ತಾನೇ ಕೆಲಸ ಮಾಡ್ಬೇಕು ಅಲ್ವಾ? ಜ್ಞಾನ ಹೇಳೋದು ಕೂಡ ಒಂದು ಪೋಸ್ಟ್. ಅಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕಾಗ್ತದೆ? ಕೆಲಸ ಮಾಡ್ಬೇಕಾಗ್ತದೆ. आजकल किसी को भी कोई टाइटल मिलता है तो वह भी अपना भाग्य समझते हैं ना. ಲೌಕಿಕದಲ್ಲಿ ಯಾರಿಗಾದೊಂದು ಬಿರುದು ಸಿಕ್ಕಿದೆ, ಅವರು ಖುಷಿ ಪಡ್ತಾರೋ ಇಲ್ವೋ? ಡಾಕ್ಟರ್ ಅಂತ ಹೇಳಿದಾಗ ಅವ್ರಿಗೆ ಖುಷಿ ಆಗ್ತದೋ ಆಗಲ್ವೋ?
PhD ಮಾಡಿದಾಗ ಡಾಕ್ಟರ್ ಬರ್ತದೆ, ಅಥವಾ ಯಾರಿಗಾದ್ರೂ ಪದ್ಮವಿಭೂಷಣ ಸಿಕ್ತು, ಪದ್ಮಶ್ರೀ ಸಿಕ್ತು ಅಲ್ವಾ, ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು, ಅವಾಗ ಅವ್ರಿಗೆ ಹೆಂಗಿರ್ತದೆ? ಖುಷಿ ಇರ್ತದೆ. ಬೇರೆ ಪ್ರಜೆಗಳು ಹಾಗೆ ಇರ್ತಾರೋ ಅವರು ಸ್ಪೆಷಲ್ ಆಗಿರ್ತಾರೆ. ಸ್ಪೆಷಲ್. ನೀವು ನೀವು ಸಾಧಾರಣ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಈಶ್ವರಿ ವಿಶ್ವವಿದ್ಯಾಲಯ ನೀವ್ ಯಾರು? ಭಾಷಣ ಮಾಡ್ಲಿಕ್ಕೆ ಬರುತ್ತಾ? ಜ್ಞಾನ ಹೇಳಲಿಕ್ಕೆ ಬರುತ್ತದ? ತಪಸ್ ಮಾಡ್ಲಿಕ್ಕೆ ಬರುತ್ತದ? ಎಲ್ಲ ಶಕ್ತಿ ಕೊಡ್ಲಿಕ್ಕೆ ಆಗತ್ತಾ? ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಆಗತ್ತಾ? ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ? ನಿಮ್ಮ ಮನಬುದ್ಧಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ? ಬಾಬಾ ಎಲ್ಲಾನು ಕೂಡ ಮುಡ್ಲಿಯಲ್ಲಿ ಹೇಳಿದ್ದಾರೆ. ಆದ್ರೆ ಆ ಅರ್ಹತೆ ನನಗೆ ಇದೆಯಾ ಇದೆಯಾ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಂಡು ಚೇಂಜ್ ಆಗ ಅವಾಗ ಬಾಬಾ ನನಗೆ ಈ ಪೋಸ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಗೆ ಹೆಂಗಿರ್ತದೆ? ಖುಷಿ ಹೆಂಗಿರ್ತದೆ? ನಶೆ ಖುಷಿ. ಇರ್ತದೆ ತಾನೆ. ಇದರ ಹೌದು. ಆಧಾರದಲ್ಲಿ ನಿಮ್ಗೆ ನಿಶ್ಚಯ ಏನಾಗ್ತಾ ಹೋಗ್ತದೆ ಜಾಸ್ತಿ ಆಗ ಅಂದ್ರೆ, ಡ್ರಾಮಾದ ಅನುಸಾರ ನಿಮ್ಗೆ ಯಾವ ಪೋಸ್ಟ್ ಅನ್ನ ಕೊಟ್ಟಿದಾರೋ ಪ್ರೀತಿಯಿಂದ, ಖುಷಿಯಿಂದ, ಸಂತೋಷದಿಂದ, ಶ್ರೀಮತರ ಆಧಾರದಲ್ಲಿ ವಿಧಿವತ್ತಾಗಿ ಮಾಡ್ತಾ ಹೋಗಿ ಅದರಲ್ಲಿ ಸಂಪಾದನೆ ಮಾಡ್ತಾ ಹೋಗಿ ಅಲ್ವಾ. ಇಂಜಿನಿಯರ್ ಏನ್ ಮಾಡ್ಬೇಕು? ಇಂಜಿನಿಯರ್ ಅಲ್ಲಿ ಕೆಲಸ ಮಾಡ್ಬೇಕು. ಡಾಕ್ಟರ್ ಏನ್ ಮಾಡ್ಬೇಕು? ಡಾಕ್ಟರ್ ಕೆಲಸ ಡಾಕ್ಟರ್ ಅಲ್ಲೇ ಕೆಲಸ ಮಾಡ್ಬೇಕು. ಆ ಕೆಲಸವನ್ನು ಮಾಡ್ತಾ 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 ನಿಮ್ಗೆ ಸಂಪಾದನೆ ಜಾಸ್ತಿ ಆಗ್ತಾ ಹೋದಾಗ ಏನಾಗ್ತದೆ? ಆತ್ಮದ ಮಾನ ಏನಾಗ್ತದೆ? ಜಾಸ್ತಿ ಜಾಸ್ತಿ. ಹೀಗೆ ಹೇಳಿ. ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ಪೋಸ್ಟ್ ಇದೆಯೋ ಇಲ್ವೋ? ಇದೆ. ಎಲ್ಲರಿಗೂ ಎಲ್ಲಾ ಪೋಸ್ಟ್ ಬಂದಿದೆಯಾ? ಇಲ್ಲ. ಇಲ್ಲ. ಎಲ್ಲಾ ಪೋಸ್ಟ್ಗಳು ನಿರಾಕಾರನೋ ಸಾಕಾರನೋ? ನಿರಾಕಾರ. ಅಲ್ವಾ. ಆತ್ಮ ನಿರಾಕಾರ, ಜ್ಞಾನ ನಿರಾಕಾರ, ಮನೋಬುದ್ಧಿ ಸಂಸ್ಕಾರನೂ ನಿರಾಕಾರ, ಪೋಸ್ಟು ನಿರಾಕಾರ, ಕೆಲಸನೂ ನಿರಾಕಾರ, ಸಂಪಾದನೆನೂ ನಿರಾಕಾರ, ನಶೆನೂ ನಿರಾಕಾರ. ನಿಮಗೆ ಬಾಬಾ ಕೊಟ್ಟಿರುವಂತಹ ಪೋಸ್ಟ್ ಅಲ್ಲಿ ಎಷ್ಟು ಸೀರಿಯಸ್ ಆಗಿ ನೀವು ಕೆಲಸ ಮಾಡ್ತಾ ಹೋಗ್ತಿರೋ, ದಿನದಿಂದ ದಿನಕ್ಕೆ ಉನ್ನತಿ ಪಡಿತಾ ಹೋಗ್ತಿರೋ, ಸಂಬಳ ಜಾಸ್ತಿ ಪಡಿತಾ ಹೋಗ್ತಿರೋ, ಅಷ್ಟು ನಿಮ್ಗೆ ನಿಶ್ಚಯ ಏನಾಗ್ತದೆ? ಜಾಸ್ತಿ ಆಗ ಆ ಪೋಸ್ಟ್ ಅಲ್ಲಿ ನೀವು ಆ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ನಿಮ್ಗೆ ನಿಶ್ಚಯ ಇರೋದಿಲ್ಲ. ಬರೋದಿಲ್ಲ. ಈಗ ಗೊತ್ತಾಯ್ತಾ ನಿಮ್ಮ ಮೇಲೆ ನಿಮ್ಗೆ ಯಾವಾಗ ನಿಶ್ಚಯ ಬರ್ತದೆ ಅಂತ? ಸುಮ್ಮನೆ ಹೋಗ್ಬಿಟ್ಟು ನಾನು ತಿನ್ಕೊಂಡು ಬಂದ್ರೆ ನಿಶ್ಚಯ ಬರೋದಿಲ್ಲ. ನಿಶ್ಚಯ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೇವೆಯನ್ನ ಮಾಡ್ಬೇಕು. ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ನಿಮಗೆ ಯಾವ ಪೋಸ್ಟ್ ಅನ್ನ ಕೊಟ್ಟಿದಾರೋ ಆ ಪೋಸ್ಟಿಗೆ ನ್ಯಾಯ ಸಿಗುವಂತ ಕೆಲಸವನ್ನು ನೀವು ಮಾಡಿದಾಗ ನಿಮ್ಗೇನು ಬರ್ತದೆ? ನಿಶ್ಚಯ. ಮಾನ ಸಮಾನ. ಮೊದಲ ನಿಶ್ಚಯ ಯಾರ ಮೇಲೆ? ಬಾಬಾ ಮೇಲೆ. ಬಾಬಾನ ಮೇಲೆ. ಎರಡನೇ ನಿಶ್ಚಯ ಯಾರ ಮೇಲೆ? ಸ್ವಯಂ ನಮ್ಮ ಮೇಲೆ. ಯಾವಾಗ? ಆ ಕೆಲಸವನ್ನ ಸೀರಿಯಸ್ ಆಗಿ ಪ್ರತಿದಿನ ಮಾಡಿದಾಗ. ಬಾಬಾ ಹೇಳಿರುವಂತ ರೀತಿಯಲ್ಲಿ ಮಾಡಿದಾಗ. ಹೆಂಗ್ ಮಾಡಿದಾಗ? ಬಾಬಾ ಬಾಬಾ ಹೇಳಿದ್ದು ಆದ್ಮೇಲೆ ನಾವು ಕೂಡ ಈಶ್ವರಿ ಜ್ಞಾನ ಹೇಳಬೇಕಾದ್ರೆ ತುಂಬಾ ಜನ ಸ್ಟಾರ್ಟಿಂಗ್ ಅಲ್ಲಿ ಕಮೆಂಟ್ಸ್ ಮಾಡಿದ್ರು. ಏನ್ ಮಾಡಿದ್ರು? ಕಮೆಂಟ್ಸ್. ನೀವು ಮಾಡೋದು ಸರಿ ಇಲ್ಲ, ಏನು ಬರೀ ಕೀರ್ತನೆ ಮಾಡ್ದಂಗ ಮಾಡ್ತೀರಾ, ಹಿಂಗೆಲ್ಲ ತುಂಬಾ ಏನ್ ಮಾಡಿದ್ರು? ಕಾಮೆಂಟ್ಸ್ ಮಾಡಿ. ಮಾಡೋದು. ನಾನು ಅವ್ರ ಮಾತು ಕೇಳ್ಬೇಕು, ಬಾಬಾನ್ ಮಾತು ಕೇಳ್ಬೇಕು. ಬಾಬಾ ಮಾತು. ನನಗೆ ಯಾರು ಸಂಬಳ ಕೊಡ್ತಿದ್ದಾರೆ, ನನ್ಗೆ ಯಾರು ಮಾಲೀಕರ ಅದಕ್ಕೆ ತಕ್ಕಾಗ ನಾನು ಕೆಲಸ ಮಾಡ್ಬೇಕು ಅಂತೂ ಜನರಿಗೆ ಬೇಕಾದಾಗ ನಾನು ಕೆಲಸ ಮಾಡೋದಲ್ಲ. ಯಾಕೆ ಹೇಳಿ? ನಮ್ಮನ್ನ ನಿಮಿತ್ತ ಮಾಡಿರೋದು ಬಾಬಾ ಅಲ್ವಾ? ನನ್ ಕೆಲಸ ಕೊಟ್ಟಿದ್ಯಾರು? ಬಾಬಾ. ಸಂಬಳ ಕೊಡೋರು ಯಾರು? ಬಾಬಾ. ಅವ್ರು ಹೇಳ್ದಂಗ ಮಾಡಿದ್ರೆ ತಾನೇ ಸಂಬಳ ಕೊಡ್ತಾರೆ. ಹೌದು ಬೇರೆಯವ್ರು ಹೇಳ್ದಂಗ ನಾನು ಕೆಲಸ ಮಾಡಿದೆ ಅವ್ರ ತಾನೇ ಸಂಬಳ ತಗೊಂಡು ನನ್ನ ಯಾಕೆ ಬರ್ತೀಯ ಅಂತ ಕೇಳಲ್ವಾ ಅವರು? ಹೌದು ಹೌದು. ಅಂದ್ಮೇಲೆ ಪ್ರತಿಯೊಂದು ವಿಷಯವನ್ನ ನಾನು ಯಾರ ಕ್ಲಾರಿಫಿಕೇಶನ್ ಮಾಡ್ಕೊಳ್ಬೇಕು? ಬಾಬಾ ಹತ್ರ. ಓಕೆ, ಮೊದ್ಲು ಕಂಪನಿಯಲ್ಲಿ ಇದ್ದಾಗ ನೀವು ಹಿಂಗಾದ್ರೂ ಮಾಡಿರ್ಬೋದು, ಆದ್ರೆ ಈ ಕಂಪನಿ ಬಂದಾಗ ಇದರ ಮಾಲೀಕ ಯಾರಿದ್ದಾರೆ ಅದಕ್ಕೆ ತಕ್ಕಾಗಿ ನಾನೇನ್ ಮಾಡ್ಬೇಕಾಗ್ತದೆ? ಕೆಲಸ ಮಾಡ್ಬೇಕಾಗ್ತದೆ. ಹಾಗೆ ಎಷ್ಟು ಪೋಸ್ಟಿಗೆ ನೀವು ಯೋಗ್ಯರಾಗಿದ್ದೀರಿ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ತೀನಿ. ರೂ ರಿಹಾನ್ ಮಾಡ್ಲಿಕ್ಕೆ ಬರತ್ತಾ? ಈಗ ನಾ ಪಟ್ಟಂತ ಪ್ರಶ್ನೆ ಕೇಳಿದ ತಕ್ಷಣದಲ್ಲಿ ಏನ್ ಬರ್ಬೇಕು ಬಾಬನಿಂದ? ಉತ್ತರ ಬರ್ಬೇಕು. ಆಗ್ಲೇ ಬರ್ಬೇಕು. ಮುರ್ಲಿ ಮೂಲಕ ಬಂತು ಅದೆಲ್ಲ ಏನಾಗ್ಬಿಡುತ್ತೆ? ಲೇಟ್ ಆಗ್ಬಿಡುತ್ತೆ. ಇವಾಗ ಹೆಂಗ್ ಬರ್ಬೇಕು? ಟಕ್ ಅಂತ ಬರ್ಬೇಕು. ಅದು ಪರ್ಫೆಕ್ಟ್ ಆಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು. ಏನೋ ಒಂದು ಉತ್ತರ ಬಂದ ತಕ್ಷಣದಲ್ಲಿ ಆಗೋದಿಲ್ಲ, ಅದು ಎಕ್ಸಾಕ್ಟ್ ಅಕ್ಯುರೇಟ್ ಆಗಿರ್ಬೇಕು. ಆ ಎಲ್ಲ ಪೋಸ್ಟ್ ನಿಮ್ಮದು ಬಂದಿದ್ಯಾ? ಬಾಬಾ ಆ ಒಂದು ಯೋಗ್ಯತೆಯನ್ನು ನಿಮ್ಗೆ ಕೊಟ್ಟಿದಾರ? ಆ ವಿಶೇಷತೆಯನ್ನು ನಿಮ್ಮಲ್ಲಿ ತುಂಬಿದಾರ? ಅಷ್ಟು ಟ್ರೈನಿಂಗ್ ಅನ್ನ ನಿಮ್ಗೆ ಕೊಟ್ಟಿದಾರ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊ. ನಿಮ್ಮ ಎದುರುಗಡೆ ಏನು ಯೋಗೇಶ್ ಅನ್ನ ಕಾಣ್ತಿದ್ದಾರೆ, ಏನು ಹೆಸರು ಕೊಟ್ಟಿದ್ದಾರೆ, ಹಂಗೆ ಸುಮ್ನೆ ಆಗಿಲ್ಲ. ಅಷ್ಟು ಬಾಬಾ ಅವ್ರಿಗೆ ಏನ್ ಮಾಡಿದ್ದಾರೆ? ಟ್ರೈನಿಂಗ್ ಅನ್ನ
ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅಷ್ಟು ಟ್ರೈನಿಂಗ್ ಅನ್ನ ಪಡ್ಕೊಂಡಿರೋದಕ್ಕೆ ಇವತ್ತು ನಿಮ್ಮ ಎದುರುಗಡೆಗೆ ಏನಾಗ್ತಾ ಇದೆ, ಕಾಣ್ತಾ ಇದೆ ಅಲ್ವಾ. ಆರಂಭದಲ್ಲಿ ಸೇವಾ ಕೇಂದ್ರದಲ್ಲಿ ಇದ್ದಾಗ ಆಗಿನ ಯೋಗೇಶನಿಗೂ ಈಗಿನ ಯೋಗೇಶನ್ ಡಿಫ್ರೆನ್ಸ್ ಇದೆ ಅಲ್ವಾ ಪಾರ್ವತಕ್ಕ. ತುಂಬಾ ಅಣ್ಣವ್ರೆ. ಆವಾಗ 7 days ಕೋರ್ಸ್ ಕೊಡಿದ್ದಕ್ಕೂ ಈಗಿಂದಕ್ಕೂ ಯೋಗದಲ್ಲೂ ಜ್ಞಾನದಲ್ಲೂ ತುಂಬಾ ಏನಿದೆ ವ್ಯತ್ಯಾಸ. ಯಾಕಂದ್ರೆ ಆ ಅನುಭವದಲ್ಲಿ ಗೊತ್ತಾಗ್ತದಲ್ಲ ಏನು ಅಂತ. ಹೌದು. ನೀವು ಸದಾ ಕಾಲ ಇಂಪ್ರೂವ್ಮೆಂಟ್ಸ್ ತಗೊಳ್ತಾ ಹೋದ್ರೆ ನಿಮ್ಗೆ ಏನಾಗ್ತದೆ ನಿಮ್ಗೆ ಖುಷಿ, ಗೋ ಗೆಟರ್ ಅಂತ ಹೇಳ್ತಾರೆ. ಮಾಡ್ತಾ 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 ಹೋದಾಗ ನಿಮ್ಗೆ ಹೆಚ್ಚಿಗೆ ಸಿಗ್ತಾ ಹೋದಾಗ ಇನ್ನು ಮಾಡಬೇಕು ಅಂತ ಅನಿಸ್ತಾ ಇದೆ. ಪ್ರಮೋಷನ್, ಇನ್ಕ್ರಿಮೆಂಟು, ಫಲಿತಾಂಶ ಸಿಗ್ತಾ ಹೋದಾಗ ಇನ್ನೂ ಮಾಡ್ಬೇಕು ಅಂತ ಅನ್ಸತ್ತೆ. ಮಾಡ್ದೊಂದಂತಲೇ ಇದ್ದಿದ್ದು ಎಷ್ಟು ಮಾಡ್ತಾನೋ ಅಷ್ಟೇನಾಗ್ತದೆ, ಸಂಬಳ ಸಿಗ್ತದೆ. ಅವಾಗ ಹೇಳಿದಾಗ ವಾರಕ್ಕೊಂದ್ಸಲ ಹೋಗ್ತೀವಿ, ತಿಂಗಳಿಗೆ ಒಂದ್ಸಲ ಹೋಗ್ತೀವಿ, ಅಮೃತ ವೇಳೆಗೆ ಹೇಳೋದಿಲ್ಲ, ಮುರಳಿ ಕೇಳೋದಿಲ್ಲ, ಈಶ್ವರಿ ಸೇವೆ ಮಾಡೋದಿಲ್ಲ ಅಂತಂದ್ರೆ ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗತ್ತೋ ಆಗಲ್ವೋ? ಆಗಲ್ಲ. ಈಶ್ವರನಿಂದ ದುಡಿಸಿ ಕೊಡ್ತಾರೋ ಕೊಡಲ್ವೋ ಬಾಬಾ? ಕೊಡೋದಿಲ್ಲ. ಅವಾಗ ನಮ್ಗೆ ಈಶ್ವರ ಜೀವನ ಸುಖಮಯ ಆಗತ್ತೋ ಆಗಲ್ವೋ? ಆಗಲ್ಲ. ಅರ್ಥ ಆಯ್ತಾ? ಈಗ ಹೇಳಿ, ಸ್ವಮಾನ ಅಂತಂದ್ರೆ ಏನು? ಭಗವಂತನಿಂದ ಸಿಗುವಂತಹ ಗೌರವ, position. ಭಗವಂತ ತನ್ನ ಕಾರ್ಯದಲ್ಲಿ ಕೊಡುವಂತ ಅಪಾಯಿಂಟ್ಮೆಂಟ್ ಕೊಡುವಂತ ಒಂದು ಪೋಸ್ಟ್. ಓಕೆ. ಪ್ರತಿಯೊಂದು ಇವಾಗ ಸ್ಕೂಲಲ್ಲೂ ಕೂಡ ಒಂದು ಪೋಸ್ಟ್ಗಳು ಇರ್ತಾವಲ್ವಾ? ಇರ್ತವೆ ಇಲ್ಲೋ? ಫ್ಯಾಕ್ಟ್ರಿಗಳಲ್ಲೂ ಕೂಡ ಪೋಸ್ಟ್ಗಳು ಇರ್ತಾವ ತಾನೆ? ಹಾಗೆ ಈಶ್ವರಿ ವಿಶ್ವವಿದ್ಯಾಲಯ ಎಷ್ಟು ಪೋಸ್ಟ್ಗಳಿದಾವಂತೆ? ಎಷ್ಟು ಪೋಸ್ಟ್ ಇದಾವೆ? ಲೆಕ್ಕನೇ ಇಲ್ಲ. 33 ಕೋಟಿ. ಎಷ್ಟು ಪೋಸ್ಟ್ ಇದಾವೆ? 33 ಕೋಟಿ. ಅದ್ರ ಮ್ಯಾಕ್ಸಿಮಮ್ ಪೋಸ್ಟ್ ಇರೋದು ಯಾವ್ದು? ಪ್ರಜೆಗಳದ್ದು. ಮ್ಯಾಕ್ಸಿಮಮ್ ಇರೋದು ಯಾವ್ದು ಅಂದ್ರೆ ಲೇಬರ್ಸ್. ಓಕೆನಾ? ಆ ಲೇಬರ್ಸ್ ಅಲ್ಲೂ ಕೂಡ ಕಸ ಗುಡ್ಸೋರು ಬೇರೆ ಇರ್ತಾರೆ, ಕ್ಲೀನ್ ಮಾಡೋರು ಬೇರೆ ಇರ್ತಾರೆ, ಪ್ರೊಡಕ್ಷನ್ ಮಾಡೋರು ಬೇರೆ ಇರ್ತಾರೆ. ನೀವು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಬೇಕಾಗಿದೆ. ಓಕೆನಾ? ಅದರ ಆಧಾರದಲ್ಲಿ ನಿಮಗೆ ನಿಮ್ಮ ಮೇಲೆ ಏನ್ ಬರ್ತದೆ, ಇನ್ನೂನು ಕೂಡ ಬಾಬನತ್ತ ಬೇಡ್ತಾ ಇದ್ದೀರೋ ಅಥವಾ ಬಾಬಾ ಏನಾದ್ರು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ಟು ನಿಮ್ಗೆ ಡ್ಯೂಟಿ ಏನಾದ್ರು ಕೊಟ್ಟಿದ್ದಾರ. ಈಗಲೂ ಕೂಡ ನಾನು ಬಾಬನ ಮನೆಗೆ ಹೋಗ್ತೇನೆ, ಮುರಳಿಯನ್ನ ಕೇಳ್ತೇನೆ, ತಿಂದುಂಡು ಬರ್ತೇನೆ ಅಂತಂದ್ರೆ ನನ್ಗಿನ್ನೂ ಯಾವುದೇ ಪೋಸ್ಟ್ ಬಾಬಾ ಕೊಟ್ಟಿಲ್ಲ. ಅವರು ಕೊಟ್ಟಿಲ್ಲ ಹೇಳುವಾಗ ನಾನಿನ್ನು ತಗೊಂಡಿಲ್ಲ. ನೀವು ತಗೊಂಡ್ರೆ ತಾನೇ ಕೊಡ್ತಾರ ಅವರು. ಅದರ ಆಸಕ್ತಿ ನಿಮ್ಗಿಲ್ಲ, ನೀವು ಪೋಸ್ಟ್ ತಗೊಂಡಿಲ್ಲ ಅಂತಂದ್ರೆ ನಿಮ್ಗೆ ಸಂಬಳ ಯಾಕೆ ಕೊಡ್ತಾರೆ? ನೀವು ತಿನ್ಕೊಂಡು ಹೋಗ್ತಾ ಇದೀರ ಅಷ್ಟೇ ಬಿಟ್ರೆ ಏನಾಗ್ತಾ ಇಲ್ಲ, ಪೋಸ್ಟ್ ನಿರ್ವಹಣೆ ಮಾಡ್ತಾ ಇಲ್ಲ. ಎಷ್ಟು ಹೈಯರ್ ಪೋಸ್ಟ್ ಇರ್ತದೋ ಅಷ್ಟು ಜವಾಬ್ದಾರಿ ಜಾಸ್ತಿ. ಟೆನ್ಷನ್ ಹೈಯರ್ ಪೋಸ್ಟ್ ಇದ್ದಾಗ ಟೆನ್ಷನ್ ಜಾಸ್ತಿನೋ ಕಡಿಮೆನೋ? ಜಾಸ್ತಿ. ನೀವು ಕೆಲಸ ಮಾಡಿದ್ರೆ ಟೆನ್ಷನ್ ಜಾಸ್ತಿ. ಬಾಬನಿಗೆ ಒಪ್ಸಿದ್ರೆ ಹೈಯರ್ ಲೆವೆಲ್ಗೆ ಹೋದಷ್ಟು ಎಷ್ಟು ಬಾಬಾ ನೀನು ಆರಂಭದಲ್ಲಿ ನಮ್ಗೆ ಜ್ಞಾನ ಹೇಳ್ಬೇಕಾದ್ರೆ ಭಯ ಆಗ್ತಿತ್ತು. ಯಾಕೆ ಹೇಳಿ? ನಾವ್ ಜ್ಞಾನ ಹೇಳ್ಬೇಕಲ್ಲ, ಬಾಬಾ ಜೊತೆ ಹೆಂಗ್ ಕನೆಕ್ಟ್ ಆಗ್ಬೇಕು ಅಂತ ಗೊತ್ತಿಲ್ವಲ್ಲ. ಇವಾಗ ಭಯ ಆಗೋದಿಲ್ಲ. ಯಾಕೆ ಹೇಳಿ? ಜ್ಞಾನ ಹೇಳೋದು ಬಾಬಾ ತಾನೆ, ಯಾಕೆ ಟೆನ್ಷನ್ ತಗೊಳ್ಬೇಕು ಅಲ್ವಾ? ಇಲ್ಲ ಕೊರೆ ಇವಾಗ ಕ್ಲಾಸ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಓದ್ಕೊಂಡು ಬಂದಿಲ್ಲ ಅಂತ ಇವಾಗ ನಾನು ಹೇಳೋದೇ ಇಲ್ಲ. ಯಾಕೆ ಹೇಳಿ? ಏನು ಯೋಚನೆ ಮಾಡಿದ್ರೆ ಅದು ಬರೋದೇ ಇಲ್ಲ. ಆ ಸಮಯದಲ್ಲಿ ಏನ್ ಹೇಳ್ಬೇಕು ಅದನ್ನೇ ಬಾಬಾ ಹೇಳ್ಬಿಡ್ತಾರೆ. ಅದು ಅನುಭವ ಆಗಿ 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 ಏನಾಗ್ಬಿಟ್ಟಿದೆ, ನಿಶ್ಚಯ ಬಂದ್ಬಿಟ್ಟಿದೆ. ಅರ್ಥ ಆಯ್ತು? ಹಾಗೆ ನೀವು ಕೂಡ ಆ ಪೋಸ್ಟ್ ಅಲ್ಲಿ ಬರಬೇಕು ಅಂದ್ರೆ ಅಷ್ಟು ವರ್ಷದ ಸಾಧನೆ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ಒಂದೇ ಪೋಸ್ಟ್ ಅಲ್ಲಿ ಇದ್ರು ಕೂಡ ಎಲ್ಲರಿಗೂ ಒಂದೇ ರೀತಿ ಸ್ಯಾಲ್ರಿ ಇರೋದಿಲ್ಲ. ಪೋಸ್ಟ್ ಒಂದೇನೆ ಅಂದ್ರೆ ಪೋಸ್ಟ್ ಒಂದೇ ಅಂತಂದ್ರೆ ಎಲ್ಲರೂ ಮ್ಯಾನೇಜರ್ ಇದ್ರು ಕೂಡ ಎಲ್ಲರಿಗೂ ಒಂದೇ ರೀತಿ ಸ್ಯಾಲ್ರಿ ಇರೋದಿಲ್ಲ. ಅವ್ರವ್ರ ಯೋಗ್ಯತೆ ಅನುಸಾರ ಸಂಬಳ ಏನಾಗಿರ್ತದೆ, ಚೇಂಜ್ ಇರ್ತದೆ. ಹಾಗೆ ಜ್ಞಾನ ಹೇಳೋದಲ್ಲಿ ಎಲ್ಲರೂ ಜ್ಞಾನ ಹೇಳೋರಾದ್ರೂ ಕೂಡ ಎಲ್ಲರಿಗೂ ಸಂಬಳ ಒಂದೇ ರೀತಿ ಇರೋದಿಲ್ಲ. ತುಂಬಾ ಖುಷಿ ಪಡೋರು ಯಾರು? ಬಾಬಾ. ಯಾರು ಹೆಚ್ಚಿಗೆ ಜ್ಞಾನ ಹೇಳಿಕ್ ನಿಮಿತ್ತ ಆಗ್ತಾರೋ, ಹೆಚ್ಚಿಗೆ ಜನರ ಆಶೀರ್ವಾದ ಪಡ್ಕೊಳ್ತಾರೋ, ಹೆಚ್ಚಿಗೆ ಜನರ ಸಂಬಳ ತಗೊಳ್ತಾರೋ ಅವ್ರೇನಾಗಿರ್ತಾರೆ. ಈಗ ನಿಮ್ಮನ್ನ ನೀವು ಸೀರಿಯಸ್ ಆಗಿ ಏನ್ ಮಾಡ್ಕೊಳ್ಳಿ, ಏನು ನನಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಪೋಸ್ಟ್ ಅನ್ನ ಬಾಬಾ ನನಗೆ ಕೊಟ್ಟಿದ್ದಾರೆ. ಅವಾಗ ಹಿಂದ್ಗಡೆ ಬರ್ಕೊಳ್ತೀರಾ, ನಾನು ರಾಜಯೋಗಿ ಬ್ರಹ್ಮಕುಮಾರ ಅಂತ ಬರ್ಕೊಳ್ತೀರಾ? ನಾನಂತೂ ಬರ್ಕೊಳ್ಳೋದಿಲ್ಲ, ನಾನು ಎಂದೂ ಬರ್ಕೊಳ್ಳೋದಿಲ್ಲ.
ನಾನು ಸೇವಾಧಾರಿ ಅಷ್ಟೇ. ನಾನು ಯಾರು? ಸೇವಾದಾರಿ. ನಾನು ಸೇವಾಧಾರಿ ಬೆಸ್ಟ್. ನಾನು ರಾಜಯೋಗನೇ ಅಲ್ಲ, ನಾನು ಬ್ರಹ್ಮಕುಮಾರನ್ ಮಾತ್ರ. ನನ್ನ ವೈಯಕ್ತಿಕ ವಿಷಯ, ಅದನ್ನ ಮುರಿದು ನಿಮ್ಗೆ ಬಿಟ್ಟಿರ. ಸರಿ. ಅದಕ್ಕಾಗಿ ಈ ಮುರಳಿಯನ್ನು ನಾವು ಕರೆಕ್ಟಾಗಿ ಕೇಳಿದಾಗ ನಮ್ಗೆ ಏನಾಗತ್ತೆ, ಬಾಬಾ ಏನ್ ಹೇಳ್ತಿದ್ದಾರೆ ಅಂತ ಏನಾಗತ್ತೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ನಮ್ಗೆ ನಾವು ಸರ್ಟಿಫಿಕೇಟ್ ಕೊಡ್ಕೊಂಡ್ಬಿಡ್ತೀವಿ. ನಾವ್ಯಾರು? ಬ್ರಹ್ಮಕುಮಾರ ಕುಮಾರಿ. ನಾನು ಮಾಸ್ಟರ್ ಸರ್ವಶಕ್ತಿವಾನಪ್ಪ, ನಾನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ಯಾಕಂದ್ರೆ ಬಾಬಾ ವರದಾನವನ್ನ ಕೊಟ್ಟು ಕೊಟ್ಟಿದ್ದಾರೆ. ಬಿಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ನಮ್ಗೆ ಕೊಟ್ಟಿದ್ದಾರೆ. ಆ ಯೋಗ್ಯತೆ ಇರೋರಿಗೆ ಮಾತ್ರ ಕೊಟ್ಟಿದ್ದಾರೆ ಹೊರತು ಎಲ್ಲರಿಗೂ ಇಲ್ಲ. ಅಲ್ಲ. ಆ ಯೋಗ್ಯತೆ ನಿಮ್ಗೆ ಇದೆಯೇ ಇಲ್ಲ ಅಂತ ನಿಮ್ಮನ್ನ ನೀವು ಕೇಳ್ಕೊಂಡ್ರೆ ಏನಾಗ್ತದೆ? ಗೊತ್ತಾಗ್ತದೆ. ಬೇರೆಯವರು ಹೇಳೋದು ಬೇಡ, ನಿಮ್ಮ ಯೋಗ್ಯತೆ ಏನಿದೆ ಅಂತ ನಿಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ಗೊತ್ತಾಗತ್ತೆ. ಅದಕ್ಕಾಗಿ ಆ ಯೋಗ್ಯತೆ ಇಲ್ಲ ಅಂತಂದ್ರೆ ಆ ಯೋಗ್ಯತೆಯನ್ನು ನೀವೇನ್ ಮಾಡ್ಕೊಳ್ಬೇಕು? ಮಾಡ್ಕೊಂಡು ಅಂದ್ರೆ ಎಷ್ಟು ಸಮಾನಗಳು ಹೆಚ್ಚಿಗೆ ಇರ್ತಾವೋ ಅಷ್ಟು ನಿಮ್ಮ ಪೋಸ್ಟ್ ಏನಿರ್ತದೆ ಜಾಸ್ತಿ ಹೈಯರ್ ಇರ್ತದೆ. ಅಷ್ಟು ನಿಶ್ಚಯ ನಶೆ ನಿಮ್ಗೆ ಏನಾಗ್ತಾ ಹೋಗ್ತದೆ, ಜಾಸ್ತಿ ಬರ್ತಾ ಹೋಗ್ತದೆ. ಪೋಸ್ಟ್ ಅಂಡ್ ಪೊಸಿಷನ್ ಕಡಿಮೆ ಇದ್ರೆ ನಿಶ್ಚಯದ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ. ಓಕೆನಾ? ಓಂ ಶಾಂತಿ. ಓಂ ಶಾಂತಿ.